ಓಂ ಶಾಂತಿ. ಇಂದು ನಾವು ಬಾಪ್ ದಾದರವರ ವಿಶೇಷ ಸೂಕ್ಷ್ಮವತನದ ಸಂದೇಶವನ್ನ ಕೇಳೋಣ. ಸೂಕ್ಷ್ಮವತನದ ಸಂದೇಶ ದಿನಾಂಕ 18/1/1986. आज बाप दादा दिल वालों की लिस्ट देख रहे थे. दिमाग वाले नाम कमाते हैं, दिल वाले दुआएं कमाते हैं. ಬಾಪ್ ದಾದರವರು ಗುಲ್ಜಾರ್ ದಾದಿಯವರ ಮುಖಾಂತರ ಈ ಸಂದೇಶವನ್ನ ಕಳಿಸಿದ್ದಾರೆ. ಏನಂದ್ರೆ, ಬಾಪ್ ದಾದರವರು ಮನಸ್ಸಿನ ಪ್ರಿಯರು, ಅಂದ್ರೆ ಮನಸ್ಸಿನ ಪೂರ್ವಕವಾಗಿ ಭಾವನಾತ್ಮಕವಾಗಿ ಭಗವಂತನನ್ನ ಧ್ಯಾನಿಸುವವರು, ನೆನಪು ಮಾಡೋರು, ಪ್ರೀತಿಸುವವರು, ಅಂತಹ ಭಾವಜೀವಿಗಳಾದ ಮಕ್ಕಳ ಲಿಸ್ಟ್ ನಾನು ನೋಡ್ತಾ ಇದ್ದೀನಿ ಇವತ್ತು ಅಂತ ಹೇಳ್ತಾರೆ. ಏನ್ ವ್ಯತ್ಯಾಸ ಭಾವಜೀವಿಗಳಿಗೆ ಬುದ್ಧಿಜೀವಿಗಳಿಗೆ ಅಂದ್ರೆ, ದಿಮಾಗ್ ವಾಲೆ ಬುದ್ಧಿಜೀವಿಗಳು ಅವರು ಹೆಸರು ಗಳಿಸ್ತಾರೆ, ನೇಮ್ ಫೇಮ್ ಅದ್ರ ಕಡೆ ಅವರಿಗೆ ಗಮನ ಇರುತ್ತೆ ಮತ್ತು ಅವ್ರು ಏನ್ ಬಯಸ್ತಾರೋ ಅದವರಿಗೆ ಸಿಕ್ಬಿಡುತ್ತೆ. ಆದರೆ ಭಾವಜೀವಿಗಳು ಭಾವನಾತ್ಮಕತೆಯನ್ನ ಹೊಂದಿರತಕ್ಕಂಥವ್ರು, ಅಂದ್ರೆ ಅವರು ಮನಸ್ಸಿನ ಭಾವನೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅರ್ಥಾತ್ ಪ್ರೀತಿ ಬುದ್ಧಿ ಇರ್ತಕ್ಕಂತಹ ಮಕ್ಕಳು ಅವರು ತಮ್ಮ ಯಾವುದೇ ಸೇವೆಯ ಮುಖಾಂತರ ಆಶೀರ್ವಾದವನ್ನ ಪಡ್ಕೊಳ್ತಾರೆ. ಇದನ್ನ ಬಾಬವರು ಅನೇಕ ಮುರಳಿಯಲ್ಲಿ ಹೇಳಿದ್ದಾರೆ. ನೀವು ದಿಲ್ ಸೆ ಸೇವಾ ಕರೆಂಗೆ ತೋ ದಿಲ್ ತಕ್ ಪಹುಂಚೇಂಗ, ಬುದ್ಧಿ ಸೆ ಸೇವಾ ಕರೆಂಗೆ ತೋ ದಿಮಾಗ್ ಸೆ ಕರೆಂಗೆ ತೋ ದಿಮಾಗ್ ತಕ್ ಪಹುಂಚೇಂಗ ಅಂತ. ನಾವು ಹೃದಯ ಪೂರ್ವಕವಾಗಿ ಮಾಡಿದ ಸೇವೆ ಬೇರೆಯವರ ಹೃನ್ಮನಗಳನ್ನು ತಲುಪುತ್ತೆ. ಬುದ್ಧಿಪೂರ್ವಕವಾಗಿ ಮಾಡಿದ್ರೆ ಅದು ಅವರ ಬುದ್ಧಿಗೆ ಮಾತ್ರ ತಲುಪುತ್ತೆ. ಅಂದ್ರೆ ಅವರು ನಮ್ಮ ಒಂದು ವಿಚಾರ ಭಾಷಣ ಎಲ್ಲ ಕೇಳುವಾಗ ಬಹಳ ಚೆನ್ನಾಗಿದೆ, ವಿದ್ವತ್ ಇದೆ, ಪಾಂಡಿತ್ಯ ಇದೆ ಅಂತ ತಲೆ ದೂಗ್ತಾರೆ. ಆಮೇಲೆ ಅವರು ಅದನ್ನ ಮರ್ತು ಬಿಡ್ತಾರೆ. ಉದಾಹರಣೆಗೆ, ನಾವು ಮೌಂಟ್ ಅಬುಗೆ ಕೊನೆಯ ಬಾರಿ ಯಾವಾಗ ಹೋಗಿದ್ವಿ, ಕೊನೆಯ ಬಾರಿ ಅವ್ಯಕ್ತ ಬಾಬರವರ ಮಿಲನ ಯಾವಾಗ ಮಾಡಿದ್ವಿ, ಅವಾಗ ಏನು ಬಾಬಾ ಹೇಳಿದ್ರು, ಅಥವಾ ಪ್ರಕಾಶ್ ಮಣಿ ದಾದಿಯವ್ರನ್ನ ಕೊನೆಯ ಬಾರಿ ಅವರ ಕ್ಲಾಸ್ ನಲ್ಲಿ ಏನ್ ಹೇಳಿದ್ರು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನಿಮ್ಮ ಬುದ್ಧಿಗೆ ಯಾವ ಪಾಯಿಂಟ್ ಜ್ಞಾಪಕ ಬರೋದಿಲ್ಲ. ಅಂದ್ರೆ ದಿಮಾಗ್ ಬುದ್ಧಿನಲ್ಲಿ ಇಟ್ಕೊಂಡಿರೋ ಪಾಯಿಂಟ್ ಮರ್ತೋಗ್ಬಹುದು, ಆದ್ರೆ ದಿಲ್ ಮನಸ್ಸು, ಆ ಮನಸ್ಸು ಆ ದಾದಿಯರ ಬಗ್ಗೆ ಆಗ್ಲಿ, ಪ್ರಕಾಶ್ ಮಣಿ ದಾದಿ ಬಾಪ್ ದಾದರವರ ಆ ಪ್ರೇಮದಲ್ಲಿ ಅವರ ಹೆಸರು ತಗೊಳ್ತಾ ಇದ್ದಂಗೆನೆ ನಿಮ್ಮ ಒಂದು ಭಾವನಾತ್ಮಕತೆ ಅವರ ಜೊತೆಯಲ್ಲಿ ಬೆಸೆದುಕೊಂಡಿರುತ್ತೆ. ಅದರ ಒಂದು ಫೀಲಿಂಗ್ಸ್ ನಿಮ್ಗೆ ಫೀಲ್ ಆಗಕ್ ಶುರುವಾಗುತ್ತೆ. ನಿಮ್ಗೆ ಆ ದಾದಿಯ ಪ್ರೇಮ ಭಾವ, ಅವರ ದೃಷ್ಟಿಯಲ್ಲಿ ಇರ್ತಕ್ಕಂಥ ಬೆಳಕು, ಬಾಪ್ ದಾದರವರ ದೃಷ್ಟಿಯಲ್ಲಿ ನಮಗ್ ಸಿಗ್ತಕ್ಕಂತಹ ಸಾಂತ್ವನಗಳು, ಉತ್ತರಗಳು, ಇದೆಲ್ಲ ಮನಸ್ಸಿಗೆ ನಮ್ಗೆ ಅನುಭವ ಆಗುತ್ತೆ. ಅಂದ್ರೆ ಮನದಿಂದ ಮಾಡಿರೋ ಸೇವೆ ನಮ್ಮ ಮನದಲ್ಲಿ ಇವತ್ತಿನವರೆಗೂ ಹಸಿರಾಗಿರುತ್ತೆ. ಆದ್ರೆ ಬುದ್ಧಿನಲ್ಲಿ ಇಟ್ಕೊಂಡಿರೋ ಪಾಯಿಂಟ್ ಅನ್ನ ಮರ್ತೋಗ್ಬಿಡ್ಬಹುದು. ಹೀಗೆ ಮನಸ ಭಾವನೆಗಳು ಅಥವಾ ಸ್ನೇಹ ಜೀವಿಗಳು, ಭಾವಜೀವಿಗಳು, ಬುದ್ಧಿಜೀವಿಗಳಲ್ಲಿ ವ್ಯತ್ಯಾಸ ಇರುತ್ತೆ. तो 2 माला ये बन रही थी क्योंकि आज वतन में एडवांस में गई हुई आत्माएं एमर्ज थी. ಬಾಬರವರು 2 ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ರಂತೆ. ಈಗ ನಮ್ಮನ್ನ ಚೆಕ್ ಮಾಡ್ಕೊಳ್ಳೋಣ. ನಾವು ಭಾವಜೀವಿಗಳು, ಬುದ್ಧಿಜೀವಿಗಳು, ಅಂದ್ರೆ ಬಾಬರವರ ನೆನಪು ಮತ್ತು ಪ್ರೀತಿ ಸೇವೆಯ ವಿಷಯದಲ್ಲಿ. ಏಕೆಂದ್ರೆ ಇವತ್ತು ವತನದಲ್ಲಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿರ್ತಕ್ಕಂತ ಆತ್ಮಗಳನ್ನೆಲ್ಲ ಬಾಬಾ ಅಲ್ಲಿ ವ್ಯಕ್ತಪಡಿಸಿದ್ರು, ಅವ್ರನ್ನೆಲ್ಲನೂ ಸಹ ಅಲ್ಲಿ ಪ್ರಕಟಗೊಳಿಸಿದ್ರು. वो विशेष आत्माएं रू रूहान कर रही थी ना. ಮುಖ್ಯ ರೂ ರೂಹಾನ್ ಕ್ಯಾ ಹೋಂಗಿ ಅಂದ್ರೆ, ಈಗ ಯಾರೆಲ್ಲ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿದ್ದಾರೆ ಅಂದ್ರೆ ಮಹಾರಥಿಯರು, ಯಜ್ಞದ ಆದಿ ರತ್ನಗಳು, ಅವರೆಲ್ಲ ತಮ್ಮ ತಮ್ಮಲ್ಲಿ ಸಂಭಾಷಣೆಯನ್ನ ಮಾಡ್ತಾ ಇದ್ರು. ಮುಖ್ಯವಾಗಿ ಏನು ಸಂಭಾಷಣೆಯನ್ನ ಮಾಡ್ತಿರ್ಬಹುದು? ದಾದಿಯರ ನೋಡ್ತೀವಲ್ಲ, ಚಂದ್ರಮಣಿ ದಾದಿ, ಹೃದಯ ಪುಷ್ಪ ದಾದಿಯವರು, ಪ್ರಕಾಶ್ ಮಣಿ ದಾದಿ, ದೀದಿಯವರು, ಜಗದಂಬಾ ಸರಸ್ವತಿಯವರು, ವಿಶ್ವಕಿಶೋರ್ ದಾದಾ ಅವರು, ಈ ತರ ಅನೇಕ ಆದಿರತ್ನಗಳ ಅವರಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಏನು, ಅವರು ಸಹ ಬಾಬಾರವರಂಗೆ ಹೃದಯ ಜೀವಿಗಳು. ಅಂದ್ರೆ ಮನಸ್ಸಿಗೆ, ಭಾವನೆಗಳಿಗೆ ಮಹತ್ವವನ್ನ ಕೊಡ್ತಾ ಇದ್ರು ಮತ್ತು ಭಾವನಾತ್ಮಕತೆಯನ್ನ ಹೊಂದಿದ್ರು.
तो आप सभी ने भी विशेष आत्माओं को ಎಮರ್ಜ್ ಕಿಯಾನ. ಅದರಿಂದ ವತನದಲ್ಲಿ ಅಡ್ವಾನ್ಸ್ ಪಾರ್ಟಿಯವರೆಲ್ಲರೂ ಸಹ ಕಾಣ್ತಾ ಇದ್ರು, ಅಂದ್ರೆ ಬಾಬಾ ಅವರನ್ನೆಲ್ಲ ಪ್ರಕಟಗೊಳಿಸಿದ್ರು ಅಂದಾಗ ನೀವು ಸಹ ನಿಮ್ ಕಣ್ಣೆದುರುಗಡೆ ಈಗ ಆ ವಿಶೇಷ ಆತ್ಮಗಳನ್ನೆಲ್ಲ ಜಾಗೃತ ಮಾಡ್ಕೊಂಡ್ರಿ ತಾನೆ, ಅಥವಾ ನಿಮ್ ಕಣ್ಣೆದುರಿಗೂ ಸಹ ಅವರೆಲ್ಲ ಈಗ ಕಾಣುವಂತೆ ಅವರನ್ನ ಪ್ರಕಟಗೊಳಿಸ್ಕೊಂಡ್ರ. वतन में रूह रूहान चल रही थी समय और संपूर्णता. ಅಡ್ವಾನ್ಸ್ ಪಾರ್ಟಿಯ ಒಂದು ಸೀನಿಯರ್ಸ್ ಎಲ್ಲ ಏನ್ ಡಿಸ್ಕಷನ್ ಮಾಡ್ತಾ ಇದ್ರು ಅಂದ್ರೆ ಸಮಯ ಮತ್ತು ಸಂಪೂರ್ಣತೆ. ಈ ಟಾಪಿಕ್ ಬಗ್ಗೆ ಅವರಲ್ಲಿ ಚರ್ಚೆ ಅಥವಾ ಮಂಥನ ನಡೆದಿತ್ತು. ದೋನೋ ಮೇ ಕಿತ್ನಾ ಅಂತರ ರಹ ಗಯಾ ಹೈ. ಈಗ ಸಮಯ ಮತ್ತು ಸಂಪೂರ್ಣತೆ ಇದರಲ್ಲಿ ಎಷ್ಟು ಇನ್ನ ಡಿಫ್ರೆನ್ಸ್ ಉಳ್ಕೊಂಡಿದೆ, ವ್ಯತ್ಯಾಸ ಉಳಿದಿದೆ, ಅಂತರ ಉಳಿದಿದೆ ಅಂತ ನೋಡ್ತಾ ಇದ್ದಾರೆ. ನಾವು ಈಗ ಸಂಗಮ ಯುಗದ ನಡೀತಾ ಇದೆ, ಮತ್ತೆ ಸತ್ಯುಗ ಅನ್ನೋದು ಬರ್ಲೇಬೇಕಲ್ಲ. ಕತ್ತಲೆ ರಾತ್ರಿ ಮುಗೀತು ಅಂದ್ರೆ ಬೆಳಗಾಗ್ಲೇಬೇಕು, ಅಥವಾ ಸಂಜೆಯ ಸೂರ್ಯ ಮುಳುಗಿದ ಅಂದ್ರೆ ಕತ್ತಲಾಗ್ಲೇಬೇಕು. ಹಾಗೆ ಕಾಲ ಎಂದಿಗೂ ನಿಲ್ಲೋದಿಲ್ಲ. ಕಲಿಯುಗ ಕಲಿಯುಗವಾಗಿಯೇ ಉಳಿದಿರೋದಿಲ್ಲ, ಸಂಗಮ ಯುಗವಾಗಿಯೇ ಉಳಿದಿರೋದಿಲ್ಲ. ಅದು ಸತ್ಯಯುಗದಲ್ಲಿ ಬದಲಾಗ್ಲೇಬೇಕು. ಅದಕ್ಕೆ ಎಷ್ಟು ಇನ್ನ ಟೈಮ್ ಉಳಿದಿದೆ ಮತ್ತು ನಮ್ಮಲ್ಲಿ ಸಂಪೂರ್ಣತೆಯನ್ನ ತಂದ್ಕೋಬೇಕಾಗಿರೋದು ಇನ್ನೆಷ್ಟು ಉಳಿದಿದೆ. ಹೀಗೆ ಬಾಬಾ ಸಮಯ ಮತ್ತು ಸಂಪೂರ್ಣತೆಯಲ್ಲಿ ಡಿಫರೆನ್ಸ್ ಅನ್ನ ನೋಡ್ತಾ ಇದ್ರು. ನಂಬರ್ ಕಿತ್ನೆ ತಯಾರ್ ಹುಯೇ ಹೇ, ನಂಬರ್ ತಯಾರ್ ಹುಯೇ ಹೇ ಯ ಅಭಿ ಹೋನೆ ಹೇ, ನಂಬರ್ ವಾರ್ ಸಭಿ ಸ್ಟೇಜ್ ಪರ್ ಆ ರಹೇ ಹೇನಾ. ಹೀಗೆ ಈ ವಿಷಯದಲ್ಲಿ ನೀವು ಎಷ್ಟರ ಮಟ್ಟಿಗೆ ರೆಡಿ ಆಗಿದ್ದೀರಿ ಅಂದ್ರೆ ಈಗ ಸಮಯ ತಿಳ್ಕೊಳ್ಳಿ ಎಷ್ಟಿದೆ ಮತ್ತು ನಮ್ಮ ಸ್ಪೀಡ್ ಎಷ್ಟಿದೆ ಅಂತ. ಉದಾಹರಣೆಗೆ ನೀವೊಂದು ಯಾವುದೋ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಕ್ಕೆ ನೀವು ಒಂದು 4 ಕಿಲೋಮೀಟರ್ ಇರುತ್ತೆ, ಟ್ರೈನ್ ಬರೋ ಟೈಮು ಈ ತರ ಒಂದು 20 ನಿಮಿಷ ಏನೋ ಇನ್ನು ಬಾಕಿ ಇರುತ್ತೆ. ಈಗ ನೀವ್ ಎಲ್ಲಿ ತಲುಪಿದ್ದೀರಾ, ಅಲ್ಲಿ ತಲುಪಿರೋದು, ಅಲ್ಲಿಂದ ನಿಮಗೆ ಸ್ಟೇಷನ್ಗೆ ತಲುಪ್ಲಿಕ್ಕೆ ಎಷ್ಟು ನಿಮಿಷ ಆಗ್ಬಹುದು, ಮತ್ತು ಆ ಟ್ರೈನ್ ಬರೋದ್ರೊಳಗಾಗಿ ನೀವು ಮುಂಚಿತವಾಗಿ ಸ್ಟೇಷನ್ ಅಲ್ಲಿ ಇರ್ತೀರಾ ಅಂತೆಲ್ಲ ಕ್ಯಾಲ್ಕುಲೇಷನ್ ಆಗ್ತೀವಲ್ಲ. ಹಾಗೇನೆ ಬಾಬಾ ಹೇಳ್ತಾರೆ ಸಮಯದ ಟ್ರೈನ್ ಯಾವಾಗ ಬರುತ್ತೆ, ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ಬರುತ್ತೆ, ನಮ್ಮ ಪುರುಷಾರ್ಥದ ಸ್ಪೀಡ್ ಹೇಗಿದೆ, ನಮ್ಮ ಮಾರ್ಗದ ಒಂದು ಎಲ್ಲಿವರೆಗೆ ನಾವು ತಲುಪಿದ್ದೇವೆ, ಮಾರ್ಗದ ಮಧ್ಯದಲ್ಲಿ ಇದೀವೋ ಎಲ್ಲಿವರೆಗೆ ನಮ್ಮ ಪುರುಷಾರ್ಥದ ವೇಗ ಕ್ರಮಿಸಿ ಎಲ್ಲಿಗೆ ಸಾಗ್ತಾ ಇದೆ, ಅಥವಾ ಎಲ್ಲಾದ್ರೂ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವೋ, ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವೋ, ಅಷ್ಟು ನಿಮಿಷದೊಳಗೆ ಅಂದ್ರೆ ಅಷ್ಟು ಕಡಿಮೆ ಅವಧಿಯೊಳಗೆ ನಮ್ಮ ಪುರುಷಾರ್ಥವನ್ನ ಅಂದ್ರೆ ನಮ್ಮ ದಾರಿಯ ಮಾರ್ಗದ ಪುರುಷಾರ್ಥದಲ್ಲಿ ನಾವು ಸಾಗಿ ನಾವು ಸಮಯಕ್ಕೆ ಮುಂಚಿತವಾಗಿ ಪರಿಪೂರ್ಣತೆಯನ್ನ ತಲುಪಲಿಕ್ಕಾಗುತ್ತ ಅನ್ನೋದನ್ನ ಬಾಬಾ ನೋಡ್ತಾ ಇದ್ದಾರೆ. ಈಗ ನಾವು ಸಹ ನೋಡ್ಕೊಳ್ಳೇಬೇಕು. ನಂಬರ್ ತಯಾರ್ ಹುಯೇ ಹೇ ಯ ಅಭಿ ಹೋನೆ ಹೇ, ನಂಬರ್ ವಾರ್ सभी स्टेज पर आ रहे हैं ना. एडवांस पार्टी पूछ रही थी कि अभी हम तो एडवांस का कार्य कर रहे हैं, लेकिन हमारे साथी हमारे कार्य में विशेष क्या सहयोग दे रहे हैं. ಈಗ ಅಡ್ವಾನ್ಸ್ ಪಾರ್ಟಿನಲ್ಲಿ ಹೋಗಿರ್ತಕ್ಕಂಥವ್ರೆಲ್ಲ ತಮ್ಮಲ್ಲೇ ಮಾತಾಡ್ತಾ ಇದ್ರು, ಅಡ್ವಾನ್ಸ್ ಕಾರ್ಯವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಸತ್ಯುಗಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವ ಸಿದ್ಧತೆಗಳನ್ನ ಅಥವಾ ಕೆಲವೊಂದು ಅಗೋಚರವಾದ ಶಕ್ತಿಗಳ ಮೂಲಕ ಕೆಲಸ ಮಾಡಿಸ್ತಕ್ಕಂತಹದ್ದು ಇರುತ್ತೆ. ಅವ್ಯಕ್ತ ಶಕ್ತಿಗಳು, ಪ್ರೇರಣಾ ಶಕ್ತಿ ಅಂತ ಅದಕ್ಕೆ ಹೇಳಲಾಗುತ್ತೆ. ವಿಜ್ಞಾನಿಗಳಿಗೆ ಪ್ರೇರಣೆ ಕೊಡೋದು, ಬಿಕೆಗಳಿಗೆ ಪ್ರೇರಣೆಯನ್ನು ಕೊಡೋದು, ಹೀಗೆ ಈ ಸತ್ಯುಗದ ಸ್ಥಾಪನೆ ಕಲಿಯುಗದ ಅಂತ್ಯಕ್ಕೆ ಆತ್ಮಗಳಿಗೆ ಪ್ರೇರೇಪಣೆ ಕೊಡ್ಬೇಕಲ್ಲ, ಆ ಪ್ರೇರೇಪಣೆ ಅಂತಕ್ಕಂತಹದ್ರಲ್ಲೂ ಬ್ಯಾಲೆನ್ಸ್ ಇರ್ಬೇಕಲ್ಲ. ಈ ರೀತಿನಲ್ಲಿ ವಿಶ್ವದ ಸತ್ಯುಗದ ಸ್ಥಾಪನೆಯ ಕಾರ್ಯದಲ್ಲಿ ಪ್ರೇರಣೆಯನ್ನ ಕೊಡ್ತಕ್ಕಂತಹ ಒಂದು ಅವ್ಯಕ್ತ ಶಕ್ತಿಗಳಿಂದ ಕಾರ್ಯ ಮಾಡಿಸುವ ಕೆಲಸವನ್ನೇನೋ ಅವರು ಮಾಡ್ತಾ ಇದ್ದಾರೆ, ಅಥವಾ ದೇವದೂತ ಶಾಂತಿ ದೂತರಾಗಿ ಅವರು ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಿರೋದೇನು ಅಂದ್ರೆ ಹಮಾರೆ ಸಾಥಿ ಹಮಾರೆ ಕಾರ್ಯ ಮೇ ವಿಶೇಷ ಕ್ಯಾ ಸಹಯೋಗ ದೇ ರಹೇ ಹೇ. ಹೀಗೆ ಸತ್ಯುಗದ ಸ್ಥಾಪನೆಯಲ್ಲಿ ನಾವು ಈ ಕಾರ್ಯದಲ್ಲಿ ಏನೋ ತೊಡಗಿದ್ದೇವೆ, ಆದ್ರೆ ನಮ್ ಜೊತೆಗಾರರೆಲ್ಲ ಹಿಂದುಳ್ಕೊಂಡಿದಾರಲ್ಲ, ಅಂದ್ರೆ ಸಾಕಾರ ಪ್ರಪಂಚದಲ್ಲಿ ನಾವೆಲ್ಲ ಉಳ್ಕೊಂಡಿದ್ದೀವಲ್ಲ, ನಾವೆಲ್ಲ ಏನ್ ವಿಶೇಷ ಸಹಯೋಗ ಕೊಡ್ತಿದ್ದೀರಾ ಅಂತ ನಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. वो भी माला बना रहे हैं, कौन सी माला बना रहे हैं,
कहाँ कहाँ किस किस का नई दुनिया के आರಂಭ करने का जन्म होगा. ಒಂದೆಲ್ಲ ಇದು ಒಂದು ಪ್ಲಾನ್. ಇದು ಸಹ ಆ ಸೂಕ್ಷ್ಮ ಅಷ್ಟೇ ಅಲ್ಲ, ಈ ಸ್ಥೂಲದಲ್ಲಿ ಅಥವಾ ಸಾಕಾರವಾದ ಜಗತ್ತಿನಲ್ಲೇ ಸತ್ಯುಗ ಅನ್ನೋದು ಪ್ರಾಕ್ಟಿಕಲ್ ಆಗಿ ಸ್ಥಾಪನೆ ಆಗ್ಬೇಕಂದ್ರೆ ಅಲ್ಲಿ ಶ್ರೀಕೃಷ್ಣನ ರಾಜಧಾನಿ ಸ್ಥಾಪನೆ ಆಗುತ್ತೆ. ಅದರಿಂದ ಯಾರು ಯಾರು ಯಾವ ಪ್ರಥಮ ಜನ್ಮದಲ್ಲಿ ಯಾರು ಬರೋರಿದ್ದಾರೆ, ಅವ್ರು ಎಲ್ಲಿ ರಾಜಕುಲದಲ್ಲೋ ಪ್ರಜೆ ಕುಲಗಳಲ್ಲೋ ದಾಸ ಕುಲಗಳಲ್ಲೋ ಎಲ್ಲಿ ಅವ್ರು ಹುಟ್ಟು ಬರ್ಬೇಕು, ಇವೆಲ್ಲ ಸತ್ಯುಗದ ಪುನರಾರಂಭಕ್ಕೆ ಎಲ್ಲಾ ತರದ ಸಿದ್ಧತೆಗಳು ಬೇಕಲ್ಲ. ಕೃಷ್ಣ ಒಬ್ನೇ ಹುಟ್ಬಿಟ್ರೆ ಅವನನ್ನು ನೋಡ್ಕೊಳ್ಳೋರು, ಆರೈಕೆ ಮಾಡ್ತಕ್ಕಂತಹವ್ರು, ದಾಸದಾಸಿಯರು ಅಥವಾ ಪ್ರಜೆಗಳು ಅಥವಾ ಅಲ್ಲಿನ ವ್ಯವಸ್ಥೆಗಳನ್ನೆಲ್ಲ ಚೆನ್ನಾಗಿ ಮಾಡ್ತಕ್ಕಂಥವ್ರು, ಅವರೆಲ್ಲರೂ ಸಹ ಅಡ್ವಾನ್ಸ್ ಅಲ್ಲೇ ಹೋಗಿ ಸಿದ್ಧತೆ ಮಾಡ್ಬೇಕಲ್ಲ. ಅದೆಲ್ಲದ್ರ ಬಗ್ಗೆ ಪ್ಲಾನ್ ನಡೀತಾ ಇದೆ. ಅಂದ್ರೆ ಇದೊಂದು ವಿಶ್ವನಾಟಕದಲ್ಲಿ ಇವೆಲ್ಲನೂ ನಡೀತಕ್ಕಂತಹದೇನೆ. वो निश्चित हो रहा है उनको अपने कार्य में विशेष सहयोग सूक्ष्म शक्तिशाली मनसा का चाहिए. ಅದರಿಂದ ಸತ್ಯುಗದ ಪುನರಾರಂಭ ಮಾಡತಕ್ಕಂತ ಈ ಕಾರ್ಯದಲ್ಲಿ ವಿಶೇಷವಾಗಿ ಅವರಿಗೆ ಏನ್ ಬೇಕಾಗುತ್ತೆ, ಸೂಕ್ಷ್ಮ ಶಕ್ತಿಶಾಲಿ ಮನೋಬಲದ ಸಹಯೋಗವನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಅವ್ರು ಮಾಡ್ತಾರೆ, ಆದ್ರೆ ಅವರಿಗೆ ನಮ್ಮೆಲ್ಲರ ಒಂದು ಏನಿರ್ಬೇಕು, ಬೆಂಬಲ ಇರ್ಬೇಕು, ಸಪೋರ್ಟ್ ಅಥವಾ ನಮ್ಮ ಮನಸ್ಸಿನ ಮನೋಬಲದ ಶಕ್ತಿಶಾಲಿ ಎನರ್ಜಿ ಬೇಕು. ಏಕೆಂದ್ರೆ ಈಗೊಂದು ಕ್ರಾಂತಿಕಾರಿಯಾದ ಪರಿವರ್ತನೆ ಆಗುತ್ತೆ ಜಗತ್ತಿನಲ್ಲಿ. ಜಗತ್ತಿನ ಸಿಸ್ಟಮೇ ಚೇಂಜ್ ಆಗ್ತಾ ಇದೆ. ಈ ಕಲಿಯುಗ ಅಂತಕ್ಕಂತಹದ್ದು ಕಾಮಕ್ರೋಧ ಲೋಭ ಮೋಹ ಅಹಂಕಾರ ದೇಹಾಭಿಮಾನದಿಂದ, ಅದರ ರಾವಣನ ಶಕ್ತಿಯಿಂದ, ತಮೋಗುಣದ ಶಕ್ತಿಯಿಂದ ನಡೀತಿತ್ತು. ಅದು ಕಂಪ್ಲೀಟ್ ಚೇಂಜ್ ಆಗಿ ಸತೋಗುಣದ ಶಕ್ತಿಯಿಂದ ಸತ್ಯುಗ ನಡೆಯುತ್ತೆ, ಸಾತ್ವಿಕ ಶಕ್ತಿ. ಅಂದ್ರೆ ಅಲ್ಲಿ ಪ್ರಪಂಚದ ಒಂದು ಎಲ್ಲಾ ಸಂಪ್ರದಾಯಗಳು, ಆಚಾರಗಳು, ವಿಚಾರಗಳು ಎಲ್ಲ ಬದಲಾಗುತ್ತೆ ಅಂದಾಗ ಅವಾಗ ಎಲ್ಲರ ಅದರಲ್ಲಿ ಒಂದು ಹೆಚ್ಚಿನ ಒಂದು ಯೂನಿಟಿ ಎನರ್ಜಿ ಬೇಕು, ಎಲ್ಲರ ಒಂದು ಸಹಯೋಗ ಬೇಕು, ಅಥವಾ ಎಲ್ಲರ ಏಕತೆಯ ಶಕ್ತಿಶಾಲಿ ಮನೋಬಲದ ಸಹಾಯ ಬೇಕಾಗುತ್ತೆ. ಅಂದ್ರೆ ಎಲ್ಲರ ಮನಸ್ಸು ಒಂದಾಗಿ ಆ ಕಾರ್ಯದಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅದೊಂದು ಡಬಲ್ ಇಂಜಿನ್ ಆಗಿ ಕೆಲಸ ಮಾಡೋದು. जो शक्तिशाली स्थापना के निमित्त बनने वाली आत्माएं है वो स्वयं बल पावन है, लेकिन वायुमंडल व्यक्तियों का प्रकृति का तमोगुणी है. ಹೀಗೆ ಯಾವ ಆತ್ಮಗಳು ಸತೋಪ್ರಧಾನ ಸೃಷ್ಟಿಯ ಸ್ಥಾಪನೆಗೆ ಪ್ರಪ್ರಥಮವಾಗಿ ಕಾರಣಕರ್ತರಾಗ್ತಾರೆ. ಅಂದ್ರೆ ಸಿಸ್ಟಮ್ ಅಲ್ಲಿ ಸತೋಪ್ರಧಾನವಾದ ಸಂಕಲ್ಪದಿಂದ ಸೃಷ್ಟಿ ರಚನೆ ಮಾಡ್ತಕ್ಕಂಥದ್ದು, ದೃಷ್ಟಿಯಿಂದ ಸೃಷ್ಟಿ ರಚನೆ ಮಾಡ್ತಕ್ಕಂತಹದ್ದು, ಆ ರೀತಿಯಾದಂತಹ ಜಗತ್ತಿನಲ್ಲಿ ಸತೋಪ್ರಧಾನವಾದಂತಹ ದೇವತೆಗಳ ಒಂದು ಜನರೇಷನ್ ಅನ್ನೋದು ಸ್ಟಾರ್ಟ್ ಆಗ್ಬೇಕಾದ್ರೆ ಅದು ಮೊದಲನೆಯ ಒಂದು ಶುಭಾರಂಭ ಆಗ್ಬೇಕು ಅಂದ್ರೆ ಅದೊಂದು ಜಾಸ್ತಿ ಸತೋಪ್ರಧಾನತೆಯ ಹೆಚ್ಚುವರಿ ಶಕ್ತಿಶಾಲಿ ಶಕ್ತಿ ಬೇಕಾಗುತ್ತೆ. ಹೆಚ್ಚುವರಿ ಅಂದ್ರೆ ಎಲ್ಲರ ಸತೋಪ್ರಧಾನತೆಯ ಶಕ್ತಿಯಲ್ಲಿ ಕೊಡುಗೆಯಾಗ್ಬೇಕಾಗುತ್ತೆ. ಇಂತಹ ಒಂದು ಸ್ಥಾಪನೆಗೆ ನೋಡಿ, ಅದಕ್ಕೆ ಯಾವುದೇ ಒಂದು ಪುಣ್ಯ ಕಾರ್ಯಗಳಿಗೆ ಏನ್ ಮಾಡ್ತಾರೆ, ಎಲ್ಲಾರ್ನು ಕರೀತಾರೆ. ಒಂದು ಗೃಹ ಪ್ರವೇಶಕ್ಕೆ ಎಲ್ಲಾರ್ನು ಕರೀತಾರೆ. ಅಂದ್ರೆ ಆ ಹೊಸ ಮನೆಗೆ ಹೋಗಿ ಅವರು ಬಾಳಿ ಬೆಳಗಿ ಅವರ ಆಯುರಾರೋಗ್ಯ ಭಾಗ್ಯಗಳನ್ನ ಪಡ್ಕೋಬೇಕಂದ್ರೆ ಅಲ್ಲಿ ಎಲ್ಲರ ಆಶೀರ್ವಾದ ಇರಬೇಕು ಅನ್ನೋದಕ್ಕೋಸ್ಕರ ಎಲ್ಲಾರ್ನು ಕರೀತಾರೆ. ಎಲ್ರಿಗೂ ಅನ್ನದಾನ ಮಾಡ್ತಾರೆ, ವಸ್ತ್ರದಾನ ಮಾಡ್ತಾರೆ. ಹಾಗೆ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಅಂದಾಗ ಶುಭ ಕಾರ್ಯಗಳಿಗೆ ಎಲ್ಲಾರನ್ನು ಕರೀತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಎಲ್ರ ಸಂಕಲ್ಪದ ಒಂದು ಆಶೀರ್ವಾದ ಬಲ ಇದ್ದಾಗ ಸುಮ್ನೆ ಅಲ್ಲಿ ಹಣ ಇದೆ, ಮನೆ ಇದೆ, ನಮ್ಗಲ್ಲಿ ಊಟಕ್ಕೆ ವ್ಯವಸ್ಥೆ ಇದೆ, ಇದ್ಬಿಡ್ತೀವಿ ಅಂತಂದ್ರೆ ಅದು ಬರೀ ಮನೆ ಆಗಲ್ಲ. ಆ ಮನೆಯಲ್ಲಿ ನೆಮ್ಮದಿ ಬೇಕು, ಶಾಂತಿ ಬೇಕು, ಪ್ರೀತಿ ಬೇಕು, ಬಾಳ್ವೆ ಬೇಕು. ಅದಕ್ಕೆ ಎಲ್ಲರ ಆಶೀರ್ವಾದ ಬೇಕಾಗುತ್ತೆ. ಅದೇ ತರ ನೋಡಿ, ಇನ್ಯಾವುದೇ ತಗೊಳ್ಳಿ, ಒಂದು ಶುಭ ಕಾರ್ಯಗಳಲ್ಲಿ ಎಲ್ಲರಿಂದ ಒಂದು ಆಶೀರ್ವಾದವನ್ನ ತಗೊಳ್ತಾರೆ. ಹಾಗೆಯೇ ಸತ್ಯಯುಗದ ಸ್ಥಾಪನೆಯ ಕಾರ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಅಡ್ವಾನ್ಸ್ ಪಾರ್ಟಿ ಅವರು ಮುಂದೆ ಹೋಗ್ತಾ ಇದ್ದಾರೆ, ಅಥವಾ ಯಾರು ಸತ್ಯಯುಗದ ಸಾತ್ವಿಕ ಸಿಸ್ಟಮ್ಗೆ ಶುಭಾರಂಭ ಮಾಡುವಂತವ್ರಿದ್ದಾರೆ ಅಂತಹ ಆತ್ಮಗಳಿಗೆ ನಾವೆಲ್ಲ ಬೇಕೆಗಳ ಒಂದು ಸಾತ್ವಿಕ ಶಕ್ತಿಯ ಸಹಯೋಗ ಎಂಬ ಆಶೀರ್ವಾದ ಅವರ ಜೊತೆಗೆ ಒಂದು ವಿಶೇಷ ಸಮೂಹ ಬಲ, ಸಾಮೂಹಿಕವಾಗಿ ನಮ್ಮೆಲ್ಲರ ಬಲ ಅವರಿಗೆ ಬೇಕಾಗುತ್ತೆ, ಒಗ್ಗಟ್ಟಿನ ಬಲ ಬೇಕಾಗುತ್ತೆ. शक्तिशाली स्थापना के निमित्त बनने वाली आत्माएं है वो स्वयं भल पावन है,
लेकिन वायुमंडल व्यक्तियों का प्रकृति का तमೋಗುಣಿ है. ಅಂದ್ರೆ ಯಾರು ಸತೋಪ್ರಧಾನ ಜಗತ್ತಿನ ಸ್ಥಾಪನೆಗೆ ನಿಮಿತ್ತ ಆಗ್ತಾ ಇದ್ದಾರೋ ಅವ್ರೇನೋ ಪಾವನ ಇದ್ದಾರೆ ಅಂತಾನೆ ಒಪ್ಕೊಳ್ತೀವಿ. ಆದರೆ ಈ ವರ್ತಮಾನ ವಾತಾವರಣ ಹೇಗಿದೆ ಕಲಿಯುಗದ್ದು, ವಾಯುಮಂಡಲ ಮತ್ತು ವ್ಯಕ್ತಿಗಳು ಹಾಗೂ ಪ್ರಕೃತಿ ಇದು ತಮೋಗುಣಿಯಾಗಿರೋದ್ರಿಂದ ಏನ್ ಬೇಕಾಗುತ್ತೆ, ನಿಮ್ಮೆಲ್ಲರ ಒಂದು ಯೋಗ ಬಲದ ಸಹಕಾರ ಬೇಕು. ಅತಿ ತಮೋಗುಣಿ ಕೆ ಬೀಚ್ ಅಲ್ಪ ಸತೋಗುಣಿ ಆತ್ಮ ಕಮಲ ಪುಷ್ಪ ಸಮಾನ್ ಹೇ. ಇದು ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾರೆ, ಅತ್ಯಂತ ತಮೋಗುಣಿಯಾದ ಈ ಪ್ರಪಂಚದ ಮಧ್ಯ ಅಲ್ಪ ಸಂಖ್ಯೆಯಲ್ಲಿರ್ತಕ್ಕಂತಹ ಬಾಬುವರ ಮಕ್ಕಳೆಂಬ ಸತೋಗುಣಿ ಆತ್ಮಗಳು ಕಮಲ ಪುಷ್ಪ ಇದ್ದಂಗೆ. ಅಂದ್ರೆ ಆ ಒಂದು ಕೆರೆ ಎಲ್ಲಾ ಕಡೆ ಕೆಸರೆದಿದೆ, ಅದ್ರಲ್ಲಿ ಒಂದು ಕಮಲದ ಗಿಡ ಕಮಲ ಪುಷ್ಪ ಎಷ್ಟ್ ಚಿಕ್ಕದಿರ್ಬೋದು, ಆ ತರ ಇರುತ್ತೆ. ಇಸ್ಲಿಯೇ ಆಜ್ ರೂಹಾನ್ ಕರ್ತೆ ಆಪ್ಕಿ ಅತಿ ಸ್ನೇಹಿ ಶ್ರೇಷ್ಠ ಆತ್ಮ ಯೇ ಮುಸ್ಕುರಾತೆ ಹುಯೇ ಬೋಲ್ ರಹಿ ಥಿ कि क्या हमारे साथियों को इतनी बड़ी सेवा की स्मृति है. ಅದರಿಂದ ವತನದಲ್ಲಿ ಪ್ರಕಟವಾದಂತಹ ಅಡ್ವಾನ್ಸ್ ಪಾರ್ಟಿಯ ಎಲ್ಲ ಹಿರಿಯರು ಮುಗುಳ್ನಗೆ ಬೀರ್ತಾ ಅವ್ರ ಹಾಗೆ ಡಿಸ್ಕಷನ್ ಮಾಡ್ತಾ ಇದ್ರು. ಆ ಎಲ್ಲ ಶ್ರೇಷ್ಠ ಆತ್ಮರು ನಮ್ಮ ಫ್ರೆಂಡ್ಸ್ ಇದಾರೆ ಅಂದ್ರೆ ನಾವೆಲ್ಲರೂ ಅವ್ರಿಗೆ ಏನಿದ್ದೀವಿ, ಜೊತೆಗಾರರಾಗಿದ್ದೀವಿ, ಜೊತೆಯವರಾಗಿದ್ದೀವಿ. ಇಷ್ಟೆಲ್ಲಾ ದೊಡ್ಡ ಜವಾಬ್ದಾರಿಯ ಸೇವೆ ಇದೆ ಅಂದ್ರೆ ಇದು ಸುಮ್ನೆ ಯಾಂತ್ರಿಕವಾಗಿ ನಡೆಯುವಷ್ಟು ಈಸಿ ಅಲ್ಲ. ತಮೋಗುಣ ಪ್ರಪಂಚದಲ್ಲಿ ತಮೋಗುಣ ಯಾಂತ್ರಿಕ, ಆದ್ರೆ ತಮೋಗುಣ ಜಗತ್ತಿನಲ್ಲಿ ಸತೋಗುಣದ ಸ್ಥಾಪನೆ ಅದು ಯಾಂತ್ರಿಕವಾಗಿ ಅಂದ್ರೆ ತನ್ನಷ್ಟಾನೇ ನಡೆದ್ ಬಿಡೋದಿಲ್ಲ. ಅದಕ್ಕೊಂದು ಸ್ಪೆಷಲ್ ಎಲ್ಲರ ಒಂದು ಮನಸ್ಸಿನ ಸತೋಗುಣದ ಒಗ್ಗೂಡುವಿಕೆ ಬೇಕಾಗುತ್ತೆ. ಆ ಸೇವೆಯನ್ನ ನಾವೆಲ್ಲ ಮಾಡ್ಬೇಕಾಗಿದೆ ಅಂತಕ್ಕಂತಹ ಒಂದು ಜವಾಬ್ದಾರಿ ಎಲ್ಲಾ ನಮ್ ಜೊತೆಗಾರರಿಗೆ ನೆನ್ಪಿದ್ಯಾ ಅಂತ ಬಾಬಾ ಕೇಳ್ತಾರೆ. ವಾ ಸೆಂಟರ್ ಮೇ ಹಿ ಬಿಸಿ ಹೋಗಯೇ ವಾ ಝೋನ್ ಮೇ ಬಿಸಿ ಹೋಗಯೇ ಹೇ, ಅಥವಾ ಎಲ್ರಿಗೂ ಅವ್ರವ್ರ ಮನೆ ಕೆಲಸ, ಅವ್ರವ್ರ ಸೆಂಟ್ರಿ ಕೆಲಸ, ಅವ್ರವ್ರ ಝೋನ್ ಕೆಲಸ ಇರುತ್ತೆ, ಅದ್ರೊಳಗೆ ಬ್ಯುಸಿ ಆಗಿದ್ದೀರೋ ಅಥವಾ ಈ ವಿಶ್ವ ನಾಟಕದ ಒಂದು ಮಹಾನ್ ಕಲ್ಯಾಣಕಾರಿಯಾದಂತಹ ಕ್ರಾಂತಿಕಾರಿ ಪರಿವರ್ತನೆಯ ಜವಾಬ್ದಾರಿಯ ಕಡೆ ಗಮನ ಇದೆಯಾ ಅಂದ್ರೆ ಸತೋಗುಣಿ ಸ್ಥಾಪನೆಗೆ ನಿಮ್ಮೆಲ್ಲರ ಯೋಗ ಬಲದ ಸಹಯೋಗದ ಕಡೆ ನೆನಪಿದೆಯಾ ಅಂತ ಕೇಳ್ತಾ ಇದೆ. ಈಗ ಇನ್ನೊಂದು ಚಿಕ್ಕ ಸಂದೇಶ. ಆಜ್ ಬಾಪ್ ದಾದಾ उन्हों को संदेश सुना रहे हैं, इतनी बेहद का कार्य करने के निमित्त कौन है. ಹೀಗೆ ಇದೇ ವಿಷಯದ ಮುಂದುವರಿಕೆಯ ಭಾಗ. ಇಂದು ಬಾಪ್ ದಾದಾ ಅಂತವ್ರು ಎಲ್ಲರಿಗೂ ಸಂದೇಶ ತಿಳಿಸ್ತಾ ಇದ್ದಾರೆ. ಇಷ್ಟೊಂದು ವಿಶ್ವದ ಬೃಹದಾದಂತ ಕಾರ್ಯ ನೋಡಿ, ಇಡೀ ಜಗತ್ತಿನಲ್ಲೇ ಸತೋಪ್ರಧಾನತೆ ರಾಜ್ಯವಾಳುತ್ತೆ, ಸಾತ್ವಿಕ ಸಂಕಲ್ಪ ಕೆಲಸ ಮಾಡುತ್ತೆ, ಸಾತ್ವಿಕ ದೃಷ್ಟಿ ಕೆಲಸ ಮಾಡುತ್ತೆ. ಅದನ್ನ ಆರಂಭಗೊಳಿಸುವಂತಹದಕ್ಕೆ ನಿಮಿತ್ತರು ಯಾರು जब आदि में निमित्त बने हो तो अंत में भी परिवर्तन के बेहद कार्य में निमित्त बनना है ना. ಹೇಗೆ ಈ ಯಜ್ಞ ಸ್ಥಾಪನೆಯ ಆದಿಗೆ ನೀವು ನಿಮಿತ್ತರಾದ್ರಿ, ಹಾಗೆ ನೀವು ಅಂತ್ಯದಲ್ಲೂ ಸಹ ಪರಿವರ್ತನೆಯ ಈ ಬೃಹದ್ ಕಾರ್ಯಕ್ಕೆ ನಿಮಿತ್ತರಾಗ್ಲೇಬೇಕಲ್ವಾ. ಹೇಗೆ ನೀವು ಯಜ್ಞದ 36-37ನೇ ಇಸ್ವಿ ಯಜ್ಞ ಸ್ಥಾಪನೆ ಆಯ್ತಲ್ಲ, ಆಗ್ಲೂ ಸಹ ಒಂದು ಮಹಾನ್ ಕ್ರಾಂತಿ ಆಯ್ತು. ಸಮಾಜದಲ್ಲಿ ಹೆಣ್ಣು ಮಕ್ಕಳು ಈ ರೀತಿ ತ್ಯಾಗ ವೈರಾಗ್ಯವನ್ನ ತಾಳಿ ತಪಸ್ವಿಗಳಾಗಿ ಜಗತ್ತಿಗೆ ಒಂದು ಗುರುಗಳಾಗಿ ಮಾರ್ಗದರ್ಶನ ಮಾಡತಕ್ಕಂತ ಮಹಾನ್ ಶಕ್ತಿಯನ್ನ ಪರಮಾತ್ಮನಿಂದ ಪಡ್ಕೊಳ್ಳುವಂತಹ ಅಥವಾ ಅವರೆಲ್ಲ ತ್ಯಾಗ ಮಾಡತಕ್ಕಂತಹ ಒಂದು ಪರಿವರ್ತನೆ ಅನ್ನೋದು ಜಗತ್ತಿನಲ್ಲಿ ಇಷ್ಟೊಂದು ಸಂಖ್ಯೆ ಹೆಣ್ಣು ಮಕ್ಕಳಲ್ಲಿ ನಡೆದಿರ್ಲಿಲ್ಲ. ಅವಾಗ ಒಂದ್ಸಲ ಒಂದು ಬೃಹದಾದಂತಹ ರೂಪದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಅನೇಕ ಸಹೋದರಿಯರು ಸಮರ್ಪಣೆ ಆದ್ರೂ ಅರ್ಥಾತ್ ಒಂದು ಜೀವನದಲ್ಲಿ ಪರಿವರ್ತನೆಯ ಒಂದು ಪರ್ವ ಅವಾಗ ಆರಂಭವಾಯ್ತು. ಅದಕ್ಕೆ ನೀವೆಲ್ಲ ನಿಮಿತ್ತರಾದ್ರಲ್ವಾ, ಪರಿವರ್ತನೆಗೆ ಬೇಹದ್ಕೆ ಕಾರ್ಯ ನಿಮಿತ್ತರಾಗಿದ್ದೀರಿ ಅವಾಗ. ಅಂದ್ಮೇಲೆ ಈ ಅಂತ್ಯದಲ್ಲೂ ಸಹ ಪರಿವರ್ತನೆಯ ಪರ್ವದ ಕಾರ್ಯಕ್ಕೆ ನೀವು ನಿಮಿತ್ತರಾಗಿ ಅಂತ ಬಾಬಾ ಹೇಳ್ತಾರೆ. ಯಾರು ದಾದಿಯರಷ್ಟೇ ಅಲ್ಲ, ನಾವು ನಿಮಿತ್ತರಾಗ್ಬೇಕು. ವೈಸೆ ಬಿ ಕಹಾವತ್ ಹೇ ಜಿಸ್ನೆ ಅಂತ್ ಕಿಯಾ ಉಸ್ನೆ ಸಬ್ ಕುಚ್ ಕಿಯಾ. ಅದರಿಂದ ಒಂದು ಗಾದೆ ಇದೆ, ಯಾರು ಅಂತ್ಯವನ್ನ ನೋಡಿದ್ರು ಮಾಡಿದ್ರು ಅವ್ರು ಎಲ್ಲಾ ಮಾಡ್ದಂಗೆ. ಈಗೊಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಆ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾಗಿದೆ, ಅದು ಆರಂಭದಿಂದಲೇ ಹೋಗ್ಬೇಕಾಗಿತ್ತು. ಆದ್ರೂ ಸಹ ಅದು ಮುಗಿಯೋದ್ರೊಳಗೆ ಹೋದ್ರೆ ಬಂದಿದ್ರಪ್ಪ ಅವರು ಅಟೆಂಡ್ ಆಗಿದ್ರು ಅಂತ ಅದೊಂದು ಬಂದ್ಬಿಡುತ್ತಲ್ಲ. ಹಾಗೆ ನಾವು ಮೊದಲಿನದ ಆರಂಭ ಮಾಡ್ಲಿಲ್ಲ ನಾವು ಅಂದ್ರುನು
ಅಂತ್ಯದಲ್ಲಿ ನಾವು ಪರಿವರ್ತನೆಯ ಪರ್ವದಲ್ಲಿ ನಮ್ಮ ಕ್ರಾಂತಿಕಾರಿ ಸಹಯೋಗವನ್ನ ನೀಡ್ಬೇಕು. ನಾವೀಗ ಕೊನೆಗಾದ್ರೂ ನಮ್ಮ ಒಂದು ಪರಿವರ್ತನೆಯ ಸಾತ್ವಿಕ ಕಾರ್ಯಕ್ಕೆ ನಾವು ಸಹಯೋಗ ಕೊಟ್ರೆ, ಜಿಸ್ನೆ ಅಂತ್ ಕಿಯಾ वो सब कुछ किया ನಾವು ಕೊನೆಯಲ್ಲಿ ಮಾಡಿದ್ರು ಮೊದ್ಲಿಂದ ಮಾಡದ್ ಲೆಕ್ಕಕ್ಕೆ ಬಂದ್ಬಿಡ್ತೀವಿ ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಮೊದ್ಲು ಮಾಡಿದವ್ರು ಈಗ ಎಷ್ಟೋ ಜನ ದೇಹ ತ್ಯಜಿಸಿದ್ದಾರೆ, ಅದರಿಂದ ಈಗ ನಾವೇ ಮಾಡ್ಬೇಕು. गर्भ महल भी तैयार करने का है, तब तो नई रचना का योग बल का आरंभ होगा. योग बल के लिए मनसा ಶಕ್ತಿ की ಅವಶ್ಯಕತೆ है. ಅಂದ್ರೆ ಸತ್ಯುಗದ ಸ್ಥಾಪನೆಯಲ್ಲಿ ಪ್ರಕೃತಿ ಮೊದಲು ಸತೋಪ್ರಧಾನ ಆಗುತ್ತೆ. ಸತೋಪ್ರಧಾನದ ಪ್ರಕೃತಿಯ ಗರ್ಭದಲ್ಲಿ ಆತ್ಮಗಳು ಸಾತ್ವಿಕವಾದಂತಹ ಜನ್ಮವನ್ನ ಪಡ್ಕೊಳ್ತೀವಿ. ಅಂದ್ರೆ ಅಲ್ಲಿ ಯೋಗ ಬಲದ ಸೃಷ್ಟಿ ರಚನೆಯ ಆರಂಭ ಶುರುವಾಗುತ್ತೆ. ಅದಕ್ಕೆ ನಮ್ಮ ಎಲ್ಲರ ಯೋಗ ಬಲದ ಸಹಯೋಗ ಬೇಕು. ಮತ್ತು ಯೋಗ ಬಲಕ್ಕಾಗಿ ಮಾನಸಿಕ ಒಂದು ಶಕ್ತಿಯ ಅವಶ್ಯಕತೆ ಇದೆ. ಅಂದ್ರೆ ಹೇಳ್ತಿರ್ತಾನೆ, ಎಲ್ಲಿ ನಮ್ಮ ವೇರ್ ಅಟೆನ್ಷನ್ ಫ್ಲೋ ಗೋಸ್ ಎನರ್ಜಿ ಫ್ಲೋಸ್ ಅಂತಾರೆ. ನಮ್ಮ ಗಮನ ಎಲ್ಲಿ ಹೋಗುತ್ತೋ ನಮ್ಮ ಶಕ್ತಿ ಆ ಕಡೆಯ ಶಕ್ತಿಯ ಹರಿವು ಆ ಕಡೆಗೆ ಹೋಗುತ್ತಂತೆ. ಅದಕ್ಕಾಗಿ ನಮ್ಮ ಗಮನ ಎಲ್ಲ ಈಗ ಸತ್ಯುಗದ ಪುನರಾರಂಭದ ಸಾತ್ವಿಕ ಶಕ್ತಿಯ ಕಡೆ ಹೋದಾಗ ನಮ್ಮ ಎನರ್ಜಿನೂ ಅಲ್ಲೇ ಫ್ಲೋ ಆಗುತ್ತೆ. ಕೇವಲ ನಮ್ಮ ಗಮನ ಹೋಗೋದು, ಗಮನವನ್ನ ನಾವು ಆ ಕಡೆ ಕೊಟ್ರೆ ಸತ್ಯುಗದ ಪುನರ್ಸ್ಥಾಪನೆಗೆ, ಅದಕ್ಕಾಗಿ ಬಾಬಾ ತಿಳಿಸ್ತಾ ಇದ್ದಾರೆ ಮನಸ ಶಕ್ತಿ ಅತ್ಯಂತ ಅವಶ್ಯಕವಾಗಿದೆ, ಮನೋಬಲದ ಶಕ್ತಿ ಅವಶ್ಯಕವಾಗಿದೆ. ಎಂತಹ ಮನೋಬಲ? ಸಾತ್ವಿಕವಾದಂತಹ ಮನೋಬಲ, ಸತೋಪ್ರಧಾನವಾದಂತಹ ಮನೋಬಲದ ಅವಶ್ಯಕತೆ ಇದೆ. ಮತ್ತೊಂದು संदेश, अभी आपके साथी आपके सहयोग का इंतजार कर रहे हैं. कार्य चाहे अलग अलग है लेकिन परिवर्तन के निमित्त दोनों है. वो अपनी रिजल्ट सुना रहे थे. ನಿಮ್ಮ ಜೊತೆಗಾರರು ನಿಮ್ಮ ಸಹಯೋಗವನ್ನ ಈಗ ನಿರೀಕ್ಷಿಸ್ತಾ ಇದ್ದಾರೆ. ಕಾರ್ಯ ನಮ್ದು ಸ್ಥೂಲದಲ್ಲಿದೆ ಮತ್ತು ಅಡ್ವಾನ್ಸ್ ಪಾರ್ಟಿ ಅವ್ರದ್ದು ಸೂಕ್ಷ್ಮ ಸೇವೆ. ಆದರೆ ಇಬ್ಬರ ಒಂದು ಉದ್ದೇಶವು ಕ್ರಾಂತಿಕಾರಿ ಪರಿವರ್ತನೆ ಆಗ್ಬೇಕು ಅನ್ನೋದು. ಅಂದ್ರೆ ಪರಿವರ್ತನೆಯ ಈ ಕಲಿಯುಗಾಂತ್ಯದ ಈ ಸಮಯದಲ್ಲಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿರ್ತಕ್ಕಂಥವರು ಅನೇಕರ ಮನಸ್ಸು ಬುದ್ಧಿಗೆ ಪ್ರೇರಣೆ ಕೊಟ್ಟು ಆ ಮೂಲಕ ಪರಿವರ್ತನೆಯನ್ನ ತರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಮನೋಬಲದ ಒಂದು ಪ್ರೇರಣೆಯಿಂದ ಪರಿವರ್ತನೆ ತರ್ತಾ ಇದ್ದಾರೆ. ನಾವೆಲ್ಲ ಸಾಕಾರ ಜಗತ್ತಿನಲ್ಲಿ ಇದ್ದುಕೊಂಡು ಸಾಕಾರ ಮತ್ತು ಸೂಕ್ಷ್ಮ ಎರಡೂ ರೀತಿಯ ಪರಿವರ್ತನೆಗೆ ಸಹಯೋಗಿಗಳಾಗಿದ್ದೇವೆ. ಈ ರೀತಿ ಇದರ ಫಲಿತಾಂಶವನ್ನ ಬಾಬಾ ಹೇಳ್ತಾ ಇದ್ದಾರೆ. ಅಡ್ವಾನ್ಸ್ಡ್ पार्टी वाले कोई स्वयं श्रेष्ठ आत्माओं का आह्वान करने के लिए तैयार हुए हैं और हो रहे हैं. कोई तैयार करने में लगे हुए हैं. उनका सेवा साधन है मित्रता और समीपता के संबंध, जिससे एमर्ज रूप में ज्ञान चर्चा नहीं करते, लेकिन ज्ञानी तो आत्मा के संस्कार होने कारण एक दो के श्रेष्ठ संस्कार, श्रेष्ठ वाइब्रेशन और सदा होली हैप्पी चेहरा एक दो को प्रेरणा देने का कार्य कर रहा है. ಹೀಗೆ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋದವರು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕೆಲವರು ಬಾಪ್ದಾದರು ಬ್ರಹ್ಮ ಬಾಬವರು ಅವರೆಲ್ಲ ಪರಿಪೂರ್ಣವಾಗಿ ಪುನರ್ಜನ್ಮದಲ್ಲಿ ಬಂದಿರಲ್ಲ. ಇನ್ನು ಅನೇಕರು ಸೇವೆಗೋಸ್ಕರ ಅವರು ಜನಿಸಿರ್ತಾರೆ ಮತ್ತು ಅಂತಹವರು ಹಲವು ಸಂದರ್ಭಗಳಲ್ಲಿ ಪರಸ್ಪರ ಅವರು ಮಿತ್ರತ್ವದ ಸಂಬಂಧಗಳಲ್ಲಿ ಅಥವಾ ಅವರ ಒಂದು ಸಮೀಪವಾದ ಯಾವುದಾದ್ರೂ ರಕ್ತ ಸಂಬಂಧಿಗಳ ಬಂಧು ಬಾಂಧವರೇ ಇರಬಹುದು, ಆ ರೀತಿ ಸಂಬಂಧಗಳಲ್ಲಿ ಪರಸ್ಪರ ಅವರು ಭೇಟಿ ಇರುತ್ತೆ. ಅವರಿಗೆ ಜ್ಞಾನ ಅನ್ನೋದು ಜಾಗೃತ ರೂಪದಲ್ಲಿ ಅಂದ್ರೆ ಪ್ರಕಟವಾಗಿರೋದಿಲ್ಲ ಬುದ್ಧಿನಲ್ಲಿ. ಜ್ಞಾನದ ವಿಷಯವನ್ನ ಅವರು ಪರಸ್ಪರ ಮಕ್ಕಳಿರ್ತಾರಲ್ಲ ಭೇಟಿಯಾದಾಗ ಚರ್ಚಿಸೋದಿಲ್ಲ. ಆದ್ರೆ ಅವರಲ್ಲಿ ಜ್ಞಾನಿ ಆತ್ಮಗಳ ಸಂಸ್ಕಾರವೇ ಎದ್ದು ಕಾಣ್ತಾ ಇರುತ್ತೆ. ಪರಸ್ಪರ ಒಬ್ರಿಗೊಬ್ರು ಅವರ ಒಂದು ಶ್ರೇಷ್ಠ ಸಂಸ್ಕಾರ, ಅವರ ಒಂದು ನೋಡಿ ಸಣ್ಣ ಮಗು ಇದೆ, ಶಾಂತವಾಗಿರುತ್ತೆ, ಅಳೋದೇ ಇಲ್ಲ, ನಗ್ನಗ್ತಾ ಇರುತ್ತೆ ಅಂತ ಏನೋ ಒಂದು ಸಾತ್ವಿಕ ಮಗು ಇದು ರಾಧೆಯಂತೆ ಕೃಷ್ಣನಂತೆ ಅನ್ನುವಂತ ವೈಬ್ರೇಷನ್ ಅನ್ನೋದು, ಮತ್ತು ಸದಾ ಆ ಪವಿತ್ರ ವದನ, ಸಂತೋಷವಾದ ಪ್ರಸನ್ನವಾದ ಆ ಮುಖ, ಅದು ಪರಸ್ಪರ ಒಬ್ಬರಿಗೊಬ್ಬರಿಗೆ ಇದು ನಮ್ಮ ಹತ್ತಿರದವರು ಅಂತ ಅನ್ನಿಸುವ ಪ್ರೇರಣೆಯನ್ನ ಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದೆ. ಅಂದ್ರೆ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿರ್ತಕ್ಕಂಥವ್ರು ವಿಶೇಷವಾಗಿ ಪ್ರೇರಣೆಯಿಂದಲೇ ಎಷ್ಟೋ ಕೆಲಸಗಳು ನಡೀತಾ ಇದೆ.
चाहे अलग अलग परिवार में है, लेकिन किसी न किसी संबंध व मित्रता के आधार पर एक दूसरे के संपर्क में आने से आत्मा नॉलेजफुल होने के कारण ಹೀಗೆ ಅವರು ಪರಸ್ಪರ ಬಂಧು ಮಿತ್ರರು ಪರಸ್ಪರ ಆಗಾಗ ಭೇಟಿಯಾದಾಗ ಅವರಲ್ಲಿ ಜ್ಞಾನ ಇರೋದ್ರಿಂದ, ಅಂದ್ರೆ ಜ್ಞಾನದ ಸಂಸ್ಕಾರ ಇದ್ದಿದ್ರಿಂದ ಅನುಭವ ಆಗುತ್ತೆ. ಏನ್ ಅನುಭವ ಆಗುತ್ತೆ? ಅಪ್ನೆ ಹೇ ವ ಅಪ್ನೆ ಸಮೀಪ್ಗೆ ಹೇ, ಇವ್ರು ಎಲ್ಲೋ ನಮ್ಮ ಹತ್ತಿರದವರು ಈ ಮಗು ಅನ್ನುವಂತೆ ಅನುಭವ ಆಗುತ್ತೆ. ಅಪ್ನೆ ಪನ್ಕೆ ಆಧಾರ ಸೆ ಏಕ್ ದೋ ಕೋ ಪಹಚಾನ್ತೆ ಹೇ. ಅಭಿ ಸಮಯ ಸಮೀಪ ಆ ರಹಾ ಹೈ, ಇಸ್ಲಿಯೇ ಅಡ್ವಾನ್ಸ್ ಪಾರ್ಟಿ ಕಾ ಕಾರ್ಯ ತೀವ್ರ ಗತಿ ಸೆ ಚಲ್ ರಹಾ ಹೈ. ಈಗ ಸಮಯ ಹತ್ತಿರ ಬರ್ತಾ ಇದೆ, ಅದರಿಂದಲೇ ಅಡ್ವಾನ್ಸ್ ಪಾರ್ಟಿಯ ಕಾರ್ಯ ಫಾಸ್ಟ್ ಆಗಿ ನಡೀತಿದೆ. ನೋಡಿ, ನಿಮ್ಗೆ ಹಿಂದಿನ ವರ್ಷನ ಇದು ಕೆಲವು ತಿಂಗಳ ಹಿಂದೆ ನಿಮ್ಗೆ ಗೊತ್ತಿರ್ಬೇಕು. ಎಷ್ಟೊಂದು ಜನ ಬಿಕೆಗಳು, ಅದ್ರಲ್ಲೂ ಎಷ್ಟೊಂದು ಜನ ಸರೆಂಡರ್ ಟೀಚರ್ಸ್ ಮತ್ತು ಸರೆಂಡರ್ ಬ್ರದರ್ಸ್, ಸರೆಂಡರ್ ಸಿಸ್ಟರ್ಸ್ ಮತ್ತು ಬ್ರದರ್ಸ್ ಬಹಳ ಜನ ದೇಹ ತ್ಯಜಿಸಿದ್ರು. ಅಂದಾಜು ಒಂದು 100ರ ಮೇಲಿರ್ಬೇಕು ಅನ್ಸುತ್ತೆ. ಆಲ್ ಓವರ್ ದ ಇಂಡಿಯಾ, ನಮ್ಗೆ ಅಂದಾಜು ನೆನಪಿದ್ದಷ್ಟು. ಅಷ್ಟೆಲ್ಲ ಜನ ದೇಹ ಬಿಟ್ರು ಅಂದ್ರೆ ಅಡ್ವಾನ್ಸ್ ಪಾರ್ಟಿಯ ಕಾರ್ಯ ಫಾಸ್ಟ್ ಆಗಿ ನಡೀತಾ ಇದೆ. ಐಸೆ ಲೇನ್ ದೇನ್ ವತನ್ ಮೇ ಹೋ ರಹಿ ಥಿ. ವಿಶೇಷ ಜಗದಂಬಾ ಸಭಿ ಬಚ್ಚೋಂ ಕೆ ಪ್ರತಿ ದೋ ಮಧುರ್ ಬೋಲ್ ರಹಿ ಥಿ. ಅದರಲ್ಲೂ ಮಮ್ಮಾರವರು ಆ ವತನದಲ್ಲಿ ಕಾಣ್ತಾ ಇದ್ರು. ಎಲ್ಲಾ ಮಕ್ಕಳ ಬಗ್ಗೆ ಒಂದೆರಡು ನುಡಿಗಳನ್ನ, ಮಧುರ ನುಡಿಗಳನ್ನ ಮಾತಾಡಿದ್ರು. ದೋ ಬೋಲ್ ಮೇ ಸಭಿ ಕೋ ಸ್ಮೃತಿ ದಿಲಾಯಿ, ಸಫಲತಾ ಕಾ ಆಧಾರ್ ಸದಾ ಸಹನ ಶಕ್ತಿ ಅವ್ರ ಸಮಾನಕ್ಕೆ ಶಕ್ತಿ ಹೇ. ಹೇಳ್ತಾ ಇದ್ದಾರೆ ಮಮ್ಮ, ಸಫಲತೆಗೆ ಆಧಾರ ಯಾವಾಗ್ಲೂ ಸಹನೆ ಶಕ್ತಿ ಮತ್ತು ಅಳವಡಿಸಿಕೊಳ್ತಕ್ಕಂಥ ಶಕ್ತಿ ಅಂತ. ಸಹನೆ ಶಕ್ತಿ ಮತ್ತು ಅಳವಡಿಸಿಕೊಳ್ಳುವಂತ ಶಕ್ತಿ. ನೋಡಿ, ಬಾಬುವರ ಮಕ್ಳಿರ್ಬೋದು, ನೀವು ಒಂದು ಮನೆ ಅಂತಾನೆ ತಗೊಳ್ಳಿ, ಒಂದು ಆಶ್ರಮ ಅಂತಾನೆ ತಗೊಳ್ಳಿ, ಅಲ್ಲಿ ಪರಸ್ಪರ ಸಹನೆ ಮತ್ತು ಒಬ್ಬರ ಬಗ್ಗೆ ಇನ್ನೊಬ್ರು ಹೊಂದ್ಕೊಳ್ಳೋದು, ಅರ್ಥಾತ್ ಅವರ ಮಾತುಗಳನ್ನ ಇವ್ರದನ್ನ ಅವರು ಅಳವಡಿಸ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ, ಇದೇ ಸಫಲತೆಗೆ ಆಧಾರ ಅಂತ ಮಮ್ಮ ಹೇಳ್ತಾರೆ. इन विशेषताओं से सफलता सदा और सहज ಶ್ರೇಷ್ಠ ಅನುಭವ ಹೊಂಗಿ. ಇದೇ ವಿಶೇಷತೆಗಳ ಆಧಾರದಿಂದ ಯಾವುದು ಸಹನೆ ಮತ್ತು ಅಳವಡಿಸ್ಕೊಳ್ಳೋ ಶಕ್ತಿ, ಈ ವಿಶೇಷತೆಯ ಆಧಾರದಿಂದ ನಾವು ಸದಾಕಾಲ ವಿಜಯವನ್ನ, ಸಫಲತೆಯನ್ನ ಸಹಜವಾಗಿ ಶ್ರೇಷ್ಠವಾಗಿ ಅನುಭವ ಮಾಡ್ತೀವಿ. ಔರಂಗಾಬಿ ಸುನಾ ಏಕೆ ಆಜ್, ಈಗ ಮಮ್ಮರವ್ರದ್ದಾಯ್ತು, ಬೇರೆಯವರ ಬಗ್ಗೆ ಏನು ತಿಳಿಸೋದ ಅಂತ ಕೇಳ್ತಾರೆ. ಆಜ್ ಚಿಟ್ಚಾಟ್ ಕಾ ದಿನ್ ವಿಶೇಷ ಮಿಲನ್ ಕಾ ರಹಾ, तो हर एक अपने अनुभव का वर्णन कर रहे थे. अच्छा और किसका सुनेंगे? ಈಗ ಈ ಮತ್ತಿನ್ಯಾರು ಹೇಳಿದ ಮಾತುಗಳನ್ನ ನೀವು ಕೇಳಲಿಕ್ಕೆ ಬಯಸ್ತೀರಾ ಅಂದಾಗ ಯಾರೋ ಕೇಳ್ತಾ ಇದಾರೆ. ವಿಶ್ವಕಿಶೋರ್ ಭಾವುಕ ಅಂದ್ರೆ ಯಜ್ಞದ ಅವರು ಆದಿರತ್ನ, ಅಂದ್ರೆ ಯಜ್ಞದ ನಿಜವಾದಂತಹ ಜವಾಬ್ದಾರಿ. ಅಂದ್ರೆ ಅವರು ಯಜ್ಞ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಜವಾಬ್ದಾರಿಯುತ ಆತ್ಮನೆ ಬರ್ಬೇಕು. ಯಾಕೆಂದ್ರೆ ಸುಮ್ನೆ ಯಜ್ಞ ಅಂತ ನಾವ್ ಹೇಳ್ತೀವಿ, ನಾವು ಆಟಕೊಂಡ್ರು ಲೆಕ್ಕಕ್ಕಿಲ್ಲ ಅನ್ನಂಗ ಆಗಲ್ಲ. ಯಜ್ಞ ನಿಮಿತ್ತರು, ಯಜ್ಞ ಸ್ನೇಹಿಗಳು, ಯಜ್ಞದ ಜವಾಬ್ದಾರಿಯುತವಾದಂತಹ ಆತ್ಮಗಳು ಯಾರಿದ್ರು ಅಂದ್ರೆ ಬ್ರಹ್ಮ ಬಾಬರವರು ಯಜ್ಞಕ್ಕೆ ಒಂದು ಸಲ ತನುಮನದನ್ನ ಅರ್ಪಿಸಿದ ಮೇಲೆ ಅವರು ಹಣಕಾಸಿನ ವ್ಯವಹಾರಗಳನ್ನ ಮಾಡಿಲ್ಲ. ಅದಕ್ಕೆ ಅವರು ಲೆಕ್ಕ ನೋಡೋದು ಆಗ್ಲಿ ಅಲ್ಲ, ಅಥವಾ ಖರ್ಚು ಮಾಡೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ. ಆಗ ಅಕ್ಕಂದ್ರು ಅಥವಾ ಅನೇಕ ಫ್ಯಾಮಿಲಿನೇ ಬಂದಿದ್ರು, ಯಜ್ಞದಲ್ಲಿ ಸರೆಂಡರ್ ಆದ್ರು ಒಂದು 300 ಜನ ತನಕ. ಆ ಸಂದರ್ಭದಲ್ಲಿ ಆ 300 ಜನಕ್ಕೆ ಬೇಕಾದಂತಹ ಆಹಾರ ಪದಾರ್ಥ ಅಥವಾ ತರಕಾರಿ, ಅವರ ಪಾಲನೆ ಪೋಷಣೆ, ಅವರ ಔಷಧಿ, ಅವರಿಗೆ ಬೇಕಾಗಿರ್ತಕ್ಕಂಥ ಸರ್ವತೋಮುಖವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಿತ್ತು. ಅದನ್ನೆಲ್ಲ ಮಾಡ್ತಾ ಇದ್ದವರು ಬ್ರಹ್ಮ ಬಾಬರವರ ಅಣ್ಣನ ಮಗ ಅಂತ. ಅವ್ರ ಹೆಸರು ವಿಶ್ವಕಿಶೋರ್ ಬಾಬು ಅಂತ ಹೇಳ್ತಿದ್ದವ್ರು. ಮಮ್ಮಾರವ್ರ ಬಗ್ಗೆ ಎಷ್ಟು ಪ್ರೀತಿ ಇತ್ತು, ಹಿರಿಯಕ್ಕ ಅವರು, ಅದ್ ಮಮ್ಮ ತಾಯಿ ಸ್ಥಾನ ಅಂದ್ರೆ ಬ್ರಹ್ಮ ಬಾಬರ್ ನೆಕ್ಸ್ಟ್ ಹಿರಿಯ ಅಣ್ಣನ ಸ್ಥಾನ ಅಂದ್ರೆ ವಿಶ್ವಕಿಶೋರ್ ಬಾಯಿ ಇದ್ದಿದ್ದು. ಅವ್ರ ಬಗ್ಗೆ ಎಲ್ಲಾರಿಗೂ ಪ್ರೀತಿ ಇತ್ತು. ಅಂದ್ರೆ ಆ ರೀತಿನಲ್ಲಿ, ಯಾಕೆಂದ್ರೆ ಅಕ್ಕಂದ್ರು ಎಲ್ಲಾರು ಬಟ್ಟಿಗೆಯಲ್ಲಿ ನಡೆಯುವಾಗ 14 ವರ್ಷಗಳ ಕಾಲ ಅಕ್ಕಂದ್ರಷ್ಟೇ ಅಲ್ಲ, ಅಲ್ಲಿ ಯಜ್ಞದಲ್ಲಿದ್ದ ಅಣ್ಣಂದ್ರು ಅಥವಾ ಫ್ಯಾಮಿಲಿನೇ ಬಂದಿದ್ರಲ್ಲ ಎಲ್ಲಾರು. 14 ವರ್ಷಗಳ ಕಾಲ ಅವರು ಹೊರ ಪ್ರಪಂಚದ ವ್ಯವಹಾರಗಳಿಗೆ, ವ್ಯಾಪಾರಗಳಿಗೆ ಹೋಗಿರ್ಲಿಲ್ಲ, ನೋಡಿರ್ಲಿಲ್ಲ. ಜಾಸ್ತಿ ಅಂತಂದ್ರೆ ಬಾಬಾ ಅಲ್ಲಿ ಅವರನ್ನ ಸಮುದ್ರ ತೀರಕ್ಕೆ ಸಂಜೆ ಹೊತ್ತು ಬೆಳಗಿನ ಜಾವನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಅವ್ರು ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು ಅದೊಂದು ಮಾಡ್ತಾ ಇದ್ರು ಅಷ್ಟೇ. ಅದನ್ನು ವಾಹನದಲ್ಲಿ, ತಮ್ಮದೇ ಸ್ವಂತ ವಾಹನದಲ್ಲಿ ಹೋಗೋದು, ಅಲ್ಲಿ ಒಂದು ಸಮುದ್ರ ತೀರದಲ್ಲಿ ವಿಹಾರ ಮಾಡೋದು, ಯೋಗ ಮಾಡೋದು, ಅನಂತರ ಹಿಂತಿರುಗಿ ಬರೋದು. ಹೊರತಾಗಿ ಅಂಗಡಿಗಳಿಗೆಲ್ಲ ಅವರು ಹೋಗಿದ್ದೇ ಗೊತ್ತಿಲ್ಲ. ಅದೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದವರು ವಿಶ್ವಕಿಶೋರ್ ಭಾಯಿ.
ವಿಶ್ವಕಿಶೋರ್ ಅಂತಕ್ಕಂಥವ್ರು. ಅದರಿಂದ ಅವ್ರ ಮಾತನ್ನ ಕೇಳ್ಬೇಕು ಅಂತ ಎಲ್ಲಾರು ಇಚ್ಛಿಸ್ತಾರೆ. तो वो वैसे भी कम बोलता है लेकिन जो बोलता है वो शक्तिशाली बोलता है. ಅಂದ್ರೆ ವಿಶ್ವಕಿಶೋರ್ ಅಣ್ಣವರ ಒಂದು ವಿಶೇಷತೆ ಏನಂದ್ರೆ ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ ಅವ್ರದ್ದು. ಅವ್ರು ಏನ್ ಮಾತಾಡ್ತಾರೆ ಕಡಿಮೆನೆ ಮಾತಾಡ್ತಾರೆ, ಆದ್ರೆ ಒಂದು ಮಾತಾಡಿದ್ರು ಅದು ಬಹಳನೇ ಶಕ್ತಿಶಾಲಿಯಾದಂತ ಮಾತಾಗಿರುತ್ತೆ, ಅಂದ್ರೆ ಅದು ಅರ್ಥಪೂರ್ಣವಾಗಿರುತ್ತೆ. ಉಸ್ಕಾ ಭಿ ಏಕ್ ಹಿ ಬೋಲ್ बोल में सारा अनुभव रहा कि किसी भी कार्य में सफलता का आधार निश्चय अटल और नशा संपन्न. ಈ ಪ್ರಕಾರದಲ್ಲಿ ಅವರ ಒಂದು ವಿಶ್ವಕಿಶೋರ್ದ ಭಾವು ಅವರ ಅಂದ್ರೆ ಅಣ್ಣವರ ಒಂದು ಅನುಭವದ ಮಾತನ್ನು ಹೇಳ್ತಾ ಇದ್ದಾರೆ. ಓ ಏಕ್ ಹಿ ಬೋಲ್ ಮೇ ಸಾರಾ ಅನುಭವ ರಹಾ वो किसी भी कार्य में सफलता का आधार ನಿಶ್ಚಯ ಅಟಲ್ ಅವ್ರ ನಶಾ ಸಂಪನ್ನ. ಅವ್ರ ಬಗ್ಗೆ ಹೇಳೋದಾದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅವರ ಎಲ್ಲ ಕಾರ್ಯಗಳ ಸಫಲತೆಗೆ ಆಧಾರ ಏನಾಗಿತ್ತು ಅಂದ್ರೆ ಅಟಲವಾದಂತಹ ನಿಶ್ಚಯ ಮತ್ತು ನಶೆ, ಅಂದ್ರೆ ಅವರಿಗೆ ಆಂತರಿಕವಾದಂತಹ ಈಶ್ವರಿಯ ನಶೆಯಲ್ಲಿ ಅವರು ಸಂಪನ್ನರಾಗಿದ್ರು. ನೋಡಿ, ನಿಶ್ಚಯ ಅಟಲ, ಪರಮಾತ್ಮನೇ ಬಂದಿದ್ದಾರೆ, ಇದು ಪರಮಾತ್ಮ ಕಟ್ಟಿರುವಂತ ಸಂಸ್ಥೆ, ಇದು ಪರಮಾತ್ಮನ ಯಜ್ಞ, ನಾನು ಆತ್ಮನಾಗಿದ್ದೇನೆ, ಇದೆಲ್ಲ ಅವರಿಗೆ ನಿಶ್ಚಯ ಅಟಲವಾಗಿತ್ತು. ನಿಶ್ಚಯ ಅಟಲವಾಗಿತ್ತು, ಅದರ ಜೊತೆನಲ್ಲಿ ನಶೆ ಸಂಪನ್ನವಾಗಿತ್ತು. ಇದು ನಶೆ ಬೇಕು ನೋಡಿ, ಹಿಂದೆ ಎಲ್ಲ ಬಾಬಾ ಮುರಳಿನಲ್ಲಿ ನಶೆ ಇರ್ಬೇಕು ಅಂತ ಇದ್ರು. ಅದನ್ನ ನಾವು ಹಿರಿಯ ದಾದಿಯರಲ್ಲಿ ಕಾಣ್ತೇವೆ. ನಶೆ ಇಲ್ಲದೆ ಇದ್ರೆ ಒಂದು ನೀರಸವಾದ ಸಪ್ಪೆ ಜೀವನ. ಅದಕ್ಕೆ ಹೇಗೆ ಅಂದ್ರೆ ಬದುಕಿದ್ರು ಸತ್ತಂಗೆ, ಜೀವಂತ ಹೆಣ ಅಂತಾರಲ್ಲ, ಹಂಗಾಗೋಗ್ಬಿಡ್ತೀವಿ ನಶೆ ಇಲ್ಲ ಅಂದ್ರೆ. ಅದರಿಂದ ನಮಗೆ ಪ್ರಪಂಚ ಕಲಿಯುಗದ ಒಂದು ವಿಷಯಗಳಿಂದ ನಾವು ದೂರ ಇದ್ದೀವಿ ಅಂದ್ರೆ ಕಲಿಯುಗದ ನಶೆ ಇಲ್ಲ ನಮ್ಗೆ. ಈಗ ಪ್ರಪಂಚದಲ್ಲಿ ಕಲಿಯುಗದ ಬಗ್ಗೆ, ಕಲಿಯುಗದಲ್ಲಿ ಇರೋರು ಆ ಕಲಿಯುಗದ ಫಿಲಂ ಸ್ಟಾರ್ ಬಗ್ಗೆ, ಅದ್ರ ಬಗ್ಗೆ, ಕ್ರಿಕೆಟ್, ಆ ನಶೆಗಳಲ್ಲಿ ಅವರು ತೇಲಾಡ್ತಾರೆ, ಓಲಾಡ್ತಾರೆ, ಅದು ಅಲ್ಲ, ಆ ಹೋಟ್ಲಲ್ಲಿ, ಅದ್ರಲ್ಲಿ, ಇದ್ರಲ್ಲಿ ಅಂತ. ಆದ್ರೆ ನಾವು ಅದನ್ನು ತ್ಯಜಿಸಿದ್ದೀವಿ. ಜೊತೆಗೆ ಬಾಬಾ ಹೇಳದಂತಹ ಜ್ಞಾನ ಯೋಗವನ್ನು ತ್ಯಜಿಸಿದ್ದೀವಿ ಅಂದ್ರೆ ಹೇಗಿರುತ್ತೆ ಜೀವನ? ಅಲ್ಲಿ ನಶೆ ಇಳಿದಿದೆ, ಅಲ್ಲಿ ನಶೆನಲ್ಲಿ ಹೋಗಲ್ಲ ಅಂದ್ರೆ ಇಲ್ಲಿಯೇ ನಮ್ಗೆ ನಾರಾಯಣಿ ನಶೆ ಏರ್ಬೇಕು. ಆತ್ಮಿಕ ನಶೆ, ಪರಮಾತ್ಮನ ಬಗ್ಗೆ ಒಂದು ಆತ್ಮಕ್ಕೆ ಆ ಜ್ಞಾನದ ಆನಂದ. ನಶೆ ಅಂದ್ರೆ ಏನು? ಆನಂದದ ಅಮಲು. ಅದು ಅಲೌಕಿಕ ಆತ್ಮಿಕ ಅಮಲು, ಅದು ಇಂದ್ರಿಯಾತೀತವಾದಂತಹದ್ದು. ನಮ್ಗೆ ಟೋಲಿ ಚೆನ್ನಾಗಿರೋದು ಕೊಟ್ರು ಅದಕ್ಕೆ ಖುಷಿ ನಶೆ ಆಯ್ತು, ಅದಲ್ಲ. ತಿಂದು ನೋಡಿ ಮಾತುಗಳನ್ನ ಕೇಳಿ ಇದೆಲ್ಲ ನಶೆ ಇಳಿದ್ ಬಿಡುತ್ತೆ. ಆದ್ರೆ ಈ ಇಂದ್ರಿಯಗಳಿಗಿಂತಲೂ ಮಿಗಿಲಾದ, ಇಂದ್ರಿಯಗಳಿಂದ ಅನುಭವಿಸಲೇದೇ ಇರ್ತಕ್ಕಂತಹ ಅಂತರಾತ್ಮದಿಂದ ಪರಮಾತ್ಮನೊಂದಿಗೆ ಅನುಭವಿಸುವ ಜ್ಞಾನಾನಂದದ ಆ ಆನಂದದ ಅಮಲು ನಶೆ, ಇದಕ್ಕೆ ಹೇಳಲಾಗುತ್ತೆ ಅಲೌಕಿಕ ನಶೆ ಅಂತ. ಇದು ಈಗ ನಾವು ಪರಿವಾರದಲ್ಲಿ ನಮ್ಗೆ ಕಾಣ್ಬೇಕು. ಪರಿವಾರದಲ್ಲಿ ಅಂದ್ರೆ ಪ್ರತಿಯೊಬ್ಬರಿಗೂ ಕಾಣ್ಬೇಕು. ಅವಾಗ ನಮಗೆ ಈಶ್ವರಿಯ ಜ್ಞಾನ ಕೇಳೋಣ, ಸೇವೆ ಮಾಡೋಣ, ಯೋಗ ಮಾಡೋಣ ಅಂತ ಈ ನಾರಾಯಣಿ ನಶೆ ಏರುತ್ತೆ. ಹೀಗೆ ವಿಶ್ವಕಿಶೋರ್ ಭಾವು ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರ ವಿಶೇಷತೆ ಅಂದ್ರೆ ಅಟಲವಾದ ನಿಶ್ಚಯ ಮತ್ತು ಅವ್ರ ಮುಖದಲ್ಲಿ ಆ ನಶೆ ಅನ್ನೋದು ತುಂಬಿ ತುಳುಕ್ತಾ ಇತ್ತು. अगर निश्चय अटल है तो नशा स्वतः ही औरों को अनुभव होता है. ಹೇಗೆ ಅಂದ್ರೆ ಇದು ಒಂದಕ್ಕೊಂದು ಲಿಂಕ್ ಇರುತ್ತೆ. ಯಾರಿಗೆ ಅಟಲ ನಿಶ್ಚಯ ಇರುತ್ತೋ ಅವರಿಗೆ ಆ ನಶೆ ತನ್ನಷ್ಟಕ್ಕೇನೆ ಅವರಲ್ಲಿ ಉಕ್ಕಿತ್ತು ತುಳುಕ್ತಾ ಇರುತ್ತೆ. ಅದು ಅವಾಗ ಬೇರೆಯವ್ರಿಗೆ ಅನುಭವ ಆಗುತ್ತೆ. ಅಂದ್ರೆ ನಮ್ಗೆ ಎಷ್ಟು ಪರಮಾತ್ಮನಲ್ಲಿ ನಿಶ್ಚಯ ಇದೆ, ಸಂಬಂಧಗಳಲ್ಲಿ ಪರಮಾತ್ಮನ ಸಂಬಂಧ, ಪರಮಾತ್ಮನ ಮಹಾವಾಕ್ಯಗಳು, ಪರಮಾತ್ಮ ಹೇಳಿದ ಸಮಯ ಪ್ರಜ್ಞೆ, ಪರಮಾತ್ಮನ ಸೇವೆ, ಪರಮಾತ್ಮನ ಸಂಬಂಧ, ಪರಮಾತ್ಮನ ಸ್ನೇಹ ಸಹಯೋಗ, ಇದೆಲ್ಲ ಅನುಭವ ಮಾಡ್ತಾ ನಮ್ಗೆ ಎಷ್ಟು ನಿಶ್ಚಯದಲ್ಲಿ ನಾವು ಅಟಲವಾಗಿರ್ತೇವೋ ಅಷ್ಟೇ ನಮ್ಮಿಂದ ಆ ನಶೆ ನಮ್ಮ ಮಾತ್ನಲ್ಲೂ ನಮ್ಮ ನಡೆನುಡಿನಲ್ಲೂ ಅದು ಹೊರಹೊಮ್ಮುತ್ತೆ, ಉಕ್ಕಿ ಹರಿಯುತ್ತೆ. ಅವಾಗ ಅದು ಬೇರೆಯವರಿಗೂ ತಾನಾಗಿ ಎಂತ ನಶೆಯಲ್ಲಿ ಇದಾರಲ್ಲ ಇವ್ರೊಳಗಡೆ ಎಂತ ಜ್ಞಾನ ಅರೆದು ಅದನ್ನ ಕುಡ್ದಿದ್ದಾರೆ, ಇವ್ರು ಎಷ್ಟು ಡೀಪ್ ಆಗಿದ್ದಾರೆ ಜ್ಞಾನದಲ್ಲಿ ಅಂತ ಅವರಿಗೆ ನಮ್ ನಶೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಅನುಭವ ಆಗುತ್ತೆ. ಇಸ್ಲಿಯೇ ನಿಶ್ಚಯ ಅವ್ರ ನಶಾ ಸಫಲತಾ ಕಾ ಆಧಾರ ರಹ. ಹೀಗೆ ವಿಶ್ವಕಿಶೋರ್ ಅವರಲ್ಲಿ, ದಾದಾ ಭಾವು ಅವರಲ್ಲಿ ನಿಶ್ಚಯ ಇತ್ತು, ನಶೆ ಇತ್ತು. ಈ ನಿಶ್ಚಯ ಮತ್ತು ನಶೆಯೇ ಅವರ ಜೀವನದ ಸಫಲತೆಗೆ ಆಧಾರವಾಗಿತ್ತು. ಅಂದ್ರೆ ಅದು ಅಷ್ಟೇನು ಸಾಮಾನ್ಯ ಅಲ್ಲ ನೋಡಿ. ಯಜ್ಞದಲ್ಲಿ ಎಲ್ಲಾರು ಸಹ 14 ವರ್ಷಗಳು ಜೀವನ ಕಳೆದ್ರಲ್ಲ, ಎಷ್ಟು ಅವರು ಸರಳವಾಗಿ ಜೀವನವನ್ನ ಮಾಡಿದ್ರು.
ಮತ್ತು ಅವ್ರು ಎಷ್ಟು ವಿಶ್ವಕಿಶೋರ್ ದಾದಾರವರು ಬ್ರಹ್ಮ ಬಾಬರವ್ರಿಗೆ ಎಷ್ಟು ಒಬಿಡಿಯಂಟ್ ಆಗಿದ್ರು. ಅವರು ಒಂದು ರೀತಿನಲ್ಲಿ ಗುರು ಬಾಯಿ ಇದ್ದಂಗೆ ನೋಡಿ, ಗುರುವಿನ ಸಹೋದರ ಇದ್ದಂಗೆ. ಅಂದ್ರೆ ಗುರು ಪ್ರವಚನ ಪಾಠ ಇದನ್ನೆಲ್ಲ ಮಾಡ್ತಾ ಇದ್ರೆ ಇವರೆಲ್ಲ ಸ್ಥೂಲವಾದ ಸಂಸ್ಥೆಯ ಯಜ್ಞದ ಆಗು ಹೋಗುಗಳನ್ನೆಲ್ಲ ಸ್ಥೂಲ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವ್ರು ವಿಶ್ವಕಿಶೋರ್ ಬಾಬು ಅವರಾಗಿದ್ರು. ಅಂದ್ರೆ ಮೊದಲಿನ ಕಾಲದಲ್ಲಿ ಎಲ್ರು ವೈಭವದ ಜೀವನವನ್ನೇ ಮಾಡಿದ್ರು. ಆದ್ರೆ ಯಜ್ಞಕ್ಕೆ ಬಂದಾಗ ಯಜ್ಞದಲ್ಲಿ ಬ್ರಹ್ಮ ಬಾಬರವರು ಒಂದು ಎಲ್ಲಾ ವ್ಯವಸ್ಥೆಗಳನ್ನು ಸ್ವತಃ ಮಾಡ್ತಾ ಇದ್ರು. ಅವಾಗ ಕಡಿಮೆ ಖರ್ಚಿರ್ತಿತ್ತು. ಈಗ ನಾವು ಪ್ರತಿಯೊಂದಕ್ಕೂ ಮಾತ್ಗೆ ಏನ್ ಮಾಡ್ತೀವಿ, ಒಂದು ಛತ್ರಿ ಹೆಚ್ಚು ಕಮ್ಮಿ ಆಯ್ತು ರಿಪೇರಿ ಮಾಡ್ಸಕ್ ಕೊಡ್ತೀವಿ, ಒಂದ್ ಚಪ್ಲಿ ಆಯ್ತು, ಈಗೊಂದ್ ಚಪ್ಲಿ ರಿಪೇರಿ ಈಗ ನಾವು ಕೊಡೋದೇ ಕಷ್ಟ, ಹೊಸ ತಗೊಂಡ್ಬಿಡ್ತೀವಿ. ಆದ್ರೆ ಯಜ್ಞದಲ್ಲಿ ರಿಪೇರಿಯ ಒಂದು ಡಿಪಾರ್ಟ್ಮೆಂಟ್, ಸೋಪ್ ತಯಾರು ಮಾಡೋದು, ಬಟ್ಟೆಗೆ ಹಾಕೋ ನೀಲಿ ತಯಾರು ಮಾಡೋದು, ಹೀಗೆ A to Z ಟೈಲರಿಂಗ್ ಡಿಪಾರ್ಟ್ಮೆಂಟ್. ಈಗ್ಲೂ ಸಹ ಯಜ್ಞದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಇದೆ. ಅಲ್ಲಿ ಎಲ್ಲಾ ಮಕ್ಕಳು ತಮ್ಮ ಕೆಲಸಗಳನ್ನ ತಾವೇ ಮಾಡ್ತಾ ಇದ್ರು. ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಎಲ್ಲ ಇರ್ತಾರಲ್ಲ, ಅವ್ರು ಅದನ್ನ ಮಾಡ್ತಾ ಇದ್ರು, ಒಬ್ಬೊಬ್ಬರಿಗೂ ಒಂದೊಂದು ಡ್ಯೂಟಿ ಕೊಟ್ಟಿದ್ರು. ಹೀಗೆ ಯಜ್ಞವನ್ನ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಂತವ್ರು ವಿಶ್ವಕಿಶೋರ್ ಭಾವು ಆಗಿದ್ರು. ಈ ತರ ನಮ್ಮಲ್ಲಿ ನಿಶ್ಚಯ ಇದೆಲ್ಲ ಇತ್ತು ಅಂದ್ರೆ ನಶೆ ಬೇರೆಯವರಿಗೆ ಅರ್ಥವಾಗುತ್ತೆ. ಇಲ್ಲ ಅಂದ್ರೆ ಏನೋ ಅವರ ಬದುಕೆ ನೀರಸವಾಗಿದೆ, ಎಲ್ಲ ತ್ಯಾಗ ಮಾಡಿದ್ದಾರೆ ಪಾಪ ಅಂತ ಇರ್ತಾರೆ. ಯಾಕೆಂದ್ರೆ ಒಳಗಡೆಯಿಂದ ಖುಷಿ ನಶೆ ಕಾಣೋದಿಲ್ಲ. इसलिए निश्चय और नशा सफलता का आधार रहा, ये है उनका अनुभव. ಇದು ವಿಶ್ವಕಿಶೋರ್ ಬಾಬು ಅವರ ಅನುಭವ ಅಂತ ಬಾಬಾ ಹೇಳ್ತಾರೆ. जैसे साकार बाप को सदा निश्चय और नशा रहा कि मैं भविष्य में विश्व महाराजन बना कि बना. ಬ್ರಹ್ಮ ತಂದೆಗೆ ಯಾವಾಗ್ಲೂ ಈ ತರ ಒಂದು ನಶೆ ಇರ್ತಿತ್ತಂತೆ, ನಿಶ್ಚಯ ನಶೆ. ನಾನೇ ಭವಿಷ್ಯದಲ್ಲಿ ವಿಶ್ವ ಮಹಾರಾಜನ ಆಗೇ ಬಿಟ್ಟೆ, ಆಗೇ ಆಗ್ತೀನಿ ಅಂತ. ಅಂದ್ರೆ ಅವರು ಬ್ರಹ್ಮ ಬಾಬರ್ ಹಿಸ್ಟ್ರಿ ಹಾಲಿಗೆ ಬಂದಾಗ ಅಲ್ಲೊಂದು ಕೃಷ್ಣನ, ಅಂಬೆಗಾಲಿನ ಕೃಷ್ಣನ ಚಿತ್ರ ಇದೆ, ಬಹಳ ಸುಂದರವಾಗಿತ್ತು. ಬಾಬಾ ಅದನ್ನ ನೋಡಿ ಅಂತಹ ನಾನು ದೇಹ ಬಿಟ್ಟು ಮತ್ತೆ ಶ್ರೀಕೃಷ್ಣ ಮಗುವಾಗಿ ಜನಿಸ್ತೀನಿ ಅಂತ ಅವ್ರ ಜೀವನದಲ್ಲಿ ಅಂತ ಲವಲವಿಕೆ ಇತ್ತಂತೆ, ಅಂತ ನಶೆಯಿಂದ. ನಮಗೆಲ್ಲ ಹಾಗಿದ್ಯಾ? ಅಂದ್ರೆ ಬ್ರಹ್ಮ ಬಾಬರು ಸತ್ಮೇಲೆ ನಾನ್ ಮತ್ತೆ ಜನ್ಮ ತಗೊಳ್ತೀನಿ ಅಂತ ಅದೆಲ್ಲ ಇಲ್ಲ. ಹಾಗೆ ನಾವು ಸಹ ಈ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತಾರಲ್ಲ, ಹಾಗೆ ನಾವು ಯಥಾವತ್ತಾಗಿ ಬಾಬಾ ಅವ್ರ ಮಾತಿನಂಗೆ ಪರ್ಫೆಕ್ಟ್ ಆಗಿ ನಡ್ಕೊಂಡು ಇನ್ನ ನಾವು ಹುಟ್ಟಿದ್ರೆ ಸತ್ಯುಗದಲ್ಲೇ ಹುಟ್ಟಬೇಕು. ಆ ತರ ನಾವು ದೇವತಾ ಜನ್ಮದಲ್ಲೇ ನಾವು ಹೋಗ್ಬೇಕು. ಆ ರೀತಿನಲ್ಲಿ ನಾವು ಇಲ್ಲೇನೆ ಪಾಪ ಕಳ್ಕೊಂಡು ಬಾಬಾ ಅವ್ರನ್ನ ನೆನಪು ಮಾಡಿ ನಿಶ್ಚಯ ನಶೆಯಲ್ಲಿ ನಡೆ ನುಡಿ ಶ್ರೇಷ್ಠ ಮಾಡ್ಕೊಂಡ್ರೆ ನಾವು ಸಹ ಸೀದಾ ಭವಿಷ್ಯದ ರಾಜ್ಯವನ್ನ ಆಳುವಂತವ್ರೆ ಆಗ್ತೀವಿ. ऐसे विश्व किशोर को भी ये नशा रहा कि पहले मैं महाराजन का पहला प्रिंस हूँ. ಹೀಗೆ ವಿಶ್ವಕಿಶೋರ್ ಬ್ರಹ್ಮ ಅವರವರಿಗೆ ನಶೆ ಇದ್ದಂಗೆ ವಿಶ್ವಕಿಶೋರ್ ದಾದ ಅವರಿಗೂ ನಶೆ ಇರ್ತಿತ್ತಂತೆ. ಏನಂದ್ರೆ ನಾನು ಮೊಟ್ಟ ಮೊದಲ ವಿಶ್ವ ಮಹಾರಾಜನ ಮೊದಲ ಪ್ರಿನ್ಸ್ ಆಗ್ತೀನಿ. ಏ ನಶಾ ವರ್ತಮಾನ ಅವ್ರ ಭವಿಷ್ಯಕ ಅಟಲ್ ರಹ ತೋ ಸಮಾಂತ ಹೋಗೈನ. ಹೀಗೆ ವರ್ತಮಾನದಲ್ಲೂ ಅವ್ರಿಗೆ ನಶೆ, ಭವಿಷ್ಯದಲ್ಲೂ ನಶೆ. ಹೀಗೆ ಬ್ರಹ್ಮ ಬಾಬರವರ ಒಂದು ನಿಶ್ಚಯ ನಶೆಯ ವಿಷಯದಲ್ಲಿ ಅವರು ಸಮಾನರಾದ್ರಲ್ವಾ. ಜೋ ಸಾಥ್ ಮೇ ರಹೆ ಉನ್ಹೋನೆ ಐಸಾ ದೇಖಾನ. ಈಗ ವಿಶ್ವಕಿಶೋರ್ ಬಾಬು ಅವರ ಬಗ್ಗೆ ಇದು ಹೊಸದೇನಲ್ಲ, ಅವ್ರನ್ನ ಯಾರು ಕಣ್ಣಾರೆ ನೋಡಿದ್ರು ಅಂದ್ರೆ ಯಜ್ಞದ ಆದಿರತ್ನಗಳೆಲ್ಲ ಅವರ ನೋಡಿದವರಿಗೆ ಅದೇ ಅವ್ರ ಬಗ್ಗೆ ಇದೆಲ್ಲಾನು ನೀವು ಕಣ್ಣಾರೆ ನೋಡಿದ್ದೆ ಅಲ್ವಾ ಈ ತರ ಗುಣಗಳವರಲ್ಲಿ ಅಂತ ಬಾಬಾ ಕೇಳ್ತಾರೆ. ಅಂದ್ರೆ ವತನದಲ್ಲಿ ಪ್ರಕಟವಾಗಿದ್ರಲ್ಲ ಅಡ್ವಾನ್ಸ್ ಪಾರ್ಟಿಯವರು, ಅವ್ರನ್ನೆಲ್ಲ ಕೇಳ್ತಾ ಇದಾರೆ. दीदी ने क्या कहा? दीदी रू रूहान बहुत अच्छी कर रही थी. वो कहती थी कि आपने सभी को बिना सूचना दिए क्यों बुला लिया? छुट्टी लेकर तैयार हो जाती, आप छुट्टी देते थे. तो बाप दादा बच्चों से रू रूहान कर रहे थे. देह सहित देह के संबंध, देह के संस्कार, सबके संबंध लौकिक नहीं अलौकिक तो है. अलौकिक संबंध से, देह से, संस्कार से नष्ट मोह बनने की विधि यही ಡ್ರಾಮಾ ಮೇ ನೊಂದಿ ಹುಯಿ ಹೇ. ದೀದಿಯವರು ಏನ್ ಹೇಳ್ತಾರಂತೆ, ದೀದಿಯವರು ಮಾತನಾಡೋದ್ರಲ್ಲಿ ಒಂದು ಬಹಳ ಚೆನ್ನಾಗಿ ಜಾಣ್ಮೆ ಇದೆ ಅವರಿಗೆ. ಅವ್ರು ಹೇಳ್ತಾ ಇದ್ರಂತೆ, ದೀದಿಯವರು ದೇಹ ತ್ಯಜಿಸ್ತಿದ್ರಲ್ಲ, ಅದಕ್ಕೆ ನೀವು ನನಗೆ ಮುನ್ಸೂಚನೆ ಕೊಡದೆ ಬಾಬಾ ನೀವು ಕರ್ಕೊಂಡ್ ಬಿಟ್ರಿ ಅಂತ ಹೇಳ್ತಾರಂತೆ. ಆಗ ಬಾಬಾ ಹೇಳ್ತಾರಂತೆ, ನಿಮ್ಗೆ ದೇಹದ ಸಹಿತ, ದೇಹದ ಸಂಬಂಧ, ಸಂಸ್ಕಾರ ಅಥವಾ ಅಲೌಕಿಕ ಸಂಬಂಧ ಅಂತಾನೆ ಅನ್ಕೊಳ್ಳಿ, ಇದೆಲ್ಲ ಸಂಸ್ಕಾರಗಳಿಂದ ನಷ್ಟ ಮೋಹ ಆಗ್ತಕ್ಕಂಥ ವಿಧಾನ,
ಇದೆಲ್ಲನೂ ಡ್ರಾಮಾದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಇಸ್ಲಿಯೇ अंत में सबसे नष्ट मोहबन अपनी ಡ್ಯೂಟಿ ಪರ್ ಪಹುಂಚ್ ಗೈ. ಅದಕ್ಕೋಸ್ಕರ ಈಗ ನಾವು ಮುಂಚೆನೆ ಈ ಸಾವು ಮತ್ತೆ ಹುಟ್ಟು ಸಾವುಗಳು ಇದೆಲ್ಲನೂ ಸಹ ನಮ್ ಕೈಯಲ್ಲಿ ಇಲ್ಲ. ಈ ತರ ನಾ ಇಂಥ ತಾರೀಕಿಗೆ ಹೋಗ್ತೀನಿ ಅಂತ ಮೊದ್ಲೇನೆ ಬಾಬಾನು ಅನೌನ್ಸ್ ಮಾಡಲ್ಲ, ನಮಗೂ ಗೊತ್ತಾಗೋದಿಲ್ಲ. ಅದ್ರಿಂದ ನೀವು ಸೃಷ್ಟಿ ನಾಟಕದ ಅನುಸಾರವಾಗಿ ನೀವು ಮೋಹ ನಷ್ಟ ಮಾಡ್ಕೊಂಡು ನೀವು ನಿಮ್ಮ ಅಡ್ವಾನ್ಸ್ ಪಾರ್ಟಿಯ ನಿಮ್ಮ ಸೇವೆಯ ಕಾರ್ಯದಲ್ಲಿ ಡ್ಯೂಟಿಗೆ ನೀವು ತಲುಪಿದ್ದೀರಾ ಅಂತ ಬಾಬಾ ಹೇಳ್ತಾರೆ. चाहे विश्व किशोर का पहला थोड़ा सा मालूम था, लेकिन जिस समय जाने का समय रहा उस समय वो भी भूल गए. ವಿಶ್ವ ಕಿಶೋರ್ ದಾದಾ ಅವರಿಗೆ ಬಾವು ಅವರಿಗೆ ಅವ್ರಿಗೆ ಒಂದ್ ಸ್ವಲ್ಪ ದೈಹಿಕ ಅನಾರೋಗ್ಯ ಉಂಟಾಗಿತ್ತು. ಆ ಸಮಯದಲ್ಲಿ ಅವರಿಗೆ ಅರ್ಥವಾಗಿತ್ತಂತೆ, ನಾವು ಈ ಸಲ ಈಗ ನಾನು ಕುಳಿಲೂಬಹುದು, ಹೋಗ್ಲೂಬಹುದು, ಇರೋ ಚಾನ್ಸು ಇದೆ, ಹೋಗೋ ಚಾನ್ಸು ಇದೆ ಅಂತ ಮೊದ್ಲೇ ಗೊತ್ತಾಯ್ತು. ಅದ್ರಿಂದ ಅವ್ರು ಎಲ್ಲಾನು ತಮ್ಮ ಎಲ್ಲ ಯಾವ್ದೆಲ್ಲ ಬ್ಯಾಂಕ್ ಅಕೌಂಟ್ ಆಗ್ಲಿ, ಈಗ ವ್ಯವಹಾರಗಳಾಗ್ಲಿ ಅದೆಲ್ಲ ಮೊದ್ಲೇನೆ ಅದನ್ನ ಒಪ್ಪಿಸ್ಬಿಟ್ಟಿದ್ರಂತೆ. ನಾನು ಹೋದ್ರು ಹೋಗ್ಬಿಡ್ಬಹುದು ಅಂತ ಅವ್ರಿಗೆ ಮುನ್ಸೂಚನೆ ಇತ್ತಂತೆ. ಅಂದ್ರೆ ಅವ್ರ ಅಂತರಾತ್ಮಕ್ಕೆ ಅರಿವಾಗುತ್ತಲ್ಲ. ಆದ್ರೆ ಹೋಗೋ ಕಾಲ ಬಂದಾಗ ಅದನ್ನ ಅವಾಗ ಅದನ್ನು ಅವ್ರಿಗೆ ಮರವು ಉಂಟಾಗ್ಬಿಡುತ್ತೆ. ಅಂದ್ರೆ ಸಾಮಾನ್ಯವಾಗಿ ಹೇಳ್ತಾರೆ, ಸಾವು ಹತ್ರ ಬಂದಾಗ ನಮ್ಮವರ ಸಾವು ಇವ್ ಸಾಯ್ತಾರಪ್ಪ ಅಂತ ನೀವ್ ಎದುರುಗಡೆನೆ ಕೂತಿರ್ಬೋದು, ಅಯ್ಯೋ ನಾವ್ ಜೊತೆಗಿರೋಣ ಅಂತ. ಆದ್ರೆ ಯಾತಕ್ಕೋ ನೀವು ಎದ್ದು ಹೊರಗಡೆ ಹೋದಾಗ ಅದೇ ಅವರ ದೇಹ ತ್ಯಜಿಸುವ ಟೈಮ್ ಆಗಿರುತ್ತೆ. ಹೀಗೆ ನಾವು ಸಹ ವಿಶ್ವ ಕಿಶೋರ್ ಬಾಬು ಅವರು ಸಹ ಗೊತ್ತಿದ್ರುನು ಆ ಮೂಮೆಂಟ್ ಅಲ್ಲಿ ಅವರಿಗೆ ತಮ್ಮ ಒಂದು ದೇಹ ತ್ಯಜಿಸುವ ಮಾತು ಅವರಿಗೆ ಗಮನಕ್ಕೆ ಬಂದಿರ್ಲಿಲ್ಲ ಅವಾಗ ಅಂತ ಬಾಬಾ ಹೇಳ್ತಾರೆ. ಅದರಿಂದ ನಾವು ಎಷ್ಟೇ ಎಚ್ಚೆತ್ಕೊಂಡಿದ್ರು ಕಡಿಮೆನೆ. ಏಕೆಂದ್ರೆ ಯಾವ್ದಾದ್ರು ಮಾಯೆ ಮರೆಸ್ಲಿಕ್ಕೆ ಹೊಂಚಾಕ್ಬಿಡ್ತಾ ಇರುತ್ತೆ. ये भी ड्रामा में नष्ट मोह बनने की विधि नोंदी हुई थी जो रिपीट हो गई. ಹೀಗೆ ವಿಶ್ವ ಕಿಶೋರ್ ಬಾಬು ಅವರು ದೇಹ ತ್ಯಜಿಸ್ತಕ್ಕಂತಹದ್ದು ಒಂದು ವಿಧಾನನು ನೋಂದಾಯಿಸಲ್ಪಟ್ಟಿತ್ತು. ಅಂದ್ರೆ ಯಾರ್ಯಾರು ಹೇಗೆ ಎಲ್ಲೆಲ್ಲಿ ದೇಹ ತ್ಯಜಿಸ್ಬೇಕೋ ಅದೆಲ್ಲ ಮೊದ್ಲೇ ಫಿಕ್ಸ್ ಆಗಿರುತ್ತೆ, ಅದು ಪುನರಾವರ್ತನೆ ಆಗಿದೆ. क्योंकि कुछ अपनी मेहनत और कुछ बाप ड्रामा अनुसार कर्म बंधन मुक्त बनाने में सहयोग भी देता है. ಹೀಗೆ ಸ್ವಲ್ಪ ಅವರ ಕರ್ಮ ಬಂಧನ, ಆಮೇಲೆ ಬಾಬರವರು ಸಹ ಒಂದು ರೀತಿನಲ್ಲಿ ಕರ್ಮ ಬಂಧನ ಮುಕ್ತ ಆಗ್ಲಿಕ್ಕೆ ಸಹಯೋಗ ಕೊಡ್ತಾರೆ. ಅಂದ್ರೆ ನಾವು ಪ್ರಯತ್ನ ಮಾಡೋದು ನಷ್ಟಮೋಹ ಆಗ್ಲಿಕ್ಕೆ, ಕರ್ಮ ಬಂಧನ ಆಗಿ ದೇಹ ಬಿಡ್ಲಿಕ್ಕೆ. ಮತ್ತೆ ಬಾಬನೂ ಸಹ ಅದಕ್ಕೆ ಡ್ರಾಮಾನುಸಾರ ನಮಗೆ ಬಂಧನ ಮುಕ್ತ ಆಗ್ಲಿಕ್ಕೆ ಸಹಯೋಗ ಕೊಡ್ತಾರೆ. जो बहुत काल के सहयोगी बच्चे रहे, एक बाप दूसरा ना कोई, इस ಮೇನ್ ಸಬ್ಜೆಕ್ಟ್ ಮೇ ಪಾಸ್ ರಹೇ ಹೇ. ಈಗ ವಿಶ್ವ ಕಿಶೋರ್ ದಾದಾವರವರು ಒಬ್ಬ ತಂದೆ ಹೊರತು ಅನ್ಯರಿಲ್ಲ ಅನ್ನುವಂತಹ ಮೇಜರ್ ಸಬ್ಜೆಕ್ಟ್ ಮುಖ್ಯ ವಿಷಯದಲ್ಲಿ ಅವರು ತೇರ್ಗಡೆ ಆಗಿದ್ದಾರೆ. एक एक बाप अनुभव करने वालों को बाप विशेष ऐसे समय सहयोग जरूर देता है. ಅಂದ್ರೆ ಯಾರೆಲ್ಲ ನನಗೆ ಶಿವಬಾಬಾ ನಿನ್ನ ಬಿಟ್ರೆ ಅನ್ಯರಿಲ್ಲ, ನೀನೇ ನನ್ನ ಸರ್ವಸ್ವ ಅಂತ ಯಾರು ನಿಶ್ಚಯ ಮಾಡ್ಕೊಂಡಿರ್ತಾರೋ ಅಂತ ಒಬ್ಬ ವಿಶೇಷವಾದ ಮಕ್ಕಳಿಗೆ ಅವರ ವಿಶೇಷ ಸಮಯದಲ್ಲಿ ಬಾಬಾ ಖಂಡಿತ ಸಹಯೋಗ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನೀನ್ ಬಿಟ್ರೆ ಯಾರಿಲ್ಲ ಬಾಬಾ ನೀನೇ ಸರ್ವಸ್ವ ಅಂತ ನಂಬಿದ್ರೆ ಅಂತವರಿಗೆ ಅವರಿಗೆ ಅಗತ್ಯ ಕಾಲದಲ್ಲಿ ಬಾಬಾ ಖಂಡಿತ ಸಹಯೋಗ ಕೊಡ್ತೇನೆ ಅಂತ ಹೇಳ್ತಾರೆ. ಕೈ ಸೋಚ್ತೆ ಹೇ कि क्या ये सब कर्मातीत हो गए, यही कर्मातीत स्थिति है. लेकिन ऐसे आदि से सहयोगी बच्चों को एक्स्ट्रा सहयोग मिलता है. ಹಾಗಾದ್ರೆ ಇವರೆಲ್ಲಾರು ಹಳಬರು ಯಾರೆಲ್ಲ ದೇಹ ತ್ಯಜಿಸಿದ್ರು ದಾದಿಯರು ಎಲ್ರು ಕರ್ಮಾತೀತ ಆಗಿದಾರ, ಕರ್ಮಾತೀತ ಸ್ಥಿತಿ ಅವ್ರದ್ದು ಫೈನಲ್ ಆಗಿ ಬಂದಿತ್ತ ಅಂತ ನೀವು ಪ್ರಶ್ನಿಸಬಹುದು. ಆದ್ರೆ ಆದಿಯಿಂದ ಸಹಯೋಗಿಯಾಗಿರ್ತಕ್ಕಂಥ ಮಕ್ಕಳಿಗೆ ಎಕ್ಸ್ಟ್ರಾ ಸಹಯೋಗ ಸಿಗುತ್ತೆ. ತಿಳ್ಕೊಳ್ಳಿ, ಅವರ ಪುರುಷಾರ್ಥವನ್ನ ಅವರಂತೂ ಮಾಡೇ ಇರ್ತಾರೆ. ಆದ್ರೆ ಏನಾದ್ರೂ ಒಂಚೂರು ವ್ಯತ್ಯಾಸಗಳಿದ್ರು ಬಾಬಾವರ ಸಹಾಯ ಅವರಿಗೆ ಸಿಕ್ಕು ಅವರು ಕರ್ಮಾತೀತನೇ ಹೊಂದುತ್ತಾರೆ. इसलिए कुछ अपनी मेहनत कम भी दिखाई देती हो, लेकिन बाप की मदद उस समय अंत में एक्स्ट्रा मार्क्स दे पास विद ऑनर बना ही देती है. ಹೀಗೆ ಯಾರು ಬಾಬಾ ನೀನೇ ಅಂತ ಬಂದಿರ್ತಾರೆ ಅಥವಾ ತಂದೆಯನ್ನ ಬಿಟ್ರೆ ಅನ್ಯರಿಲ್ಲ ಅಂತ ನಿಶ್ಚಯದಲ್ಲಿ ಇರ್ತಾರೆ, ಅವರ ಪುರುಷಾರ್ಥದಲ್ಲಿ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಒಂದು ನ್ಯೂನತೆಗಳು ಉಳ್ಕೊಂಡಿದ್ರು ಸಹ ಬಾಬಾ ಏನ್ ಮಾಡ್ತಾರೆ, ಅವರು ಆದಿಯಿಂದ ನನ್ನ ಸಹಯೋಗಿಯಾಗಿರೋ ಮಕ್ಕಳು ಅನ್ನುವಂತ ಋಣವನ್ನ ಬಾಬಾ ಅವಾಗ ಬಿಟ್ಕೊಳ್ಳೋದಿಲ್ಲ, ಅದನ್ನ ತೀರಿಸ್ಬಿಡ್ತಾರೆ. ಎಕ್ಸ್ಟ್ರಾ ಬಾಬಾ ಅವರಿಗೆ ಸಹಯೋಗ ಕೊಟ್ಟು ಅವರನ್ನ ಪರಿಪೂರ್ಣತೆ ಆಗ್ಲಿಕ್ಕೆ ಅವರಿಗೆ ಸಹಾಯವನ್ನ ಮಾಡ್ತಾರೆ. ಹೀಗೆ ಅವರು ಕರ್ಮಾತೀತ ಸ್ಥಿತಿ ಹೊಂದುತ್ತಾರೆ.
इसलिए मेहनत कम भी दिखाई देती हो लेकिन बाप की मदद उस समय अंत में ಅವರಲ್ಲಿ ಪ್ರಯತ್ನ ಕಡಿಮೆ ಕಂಡ್ರು ಅವರ ಸಹಾಯ ಅವರ ಅಂತ್ಯ ಕಾಲದಲ್ಲಿ ಅವರನ್ನ ಕರ್ಮಾತೀತ ಮಾಡೋ ವಿಷಯದಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನ ಕೊಟ್ಟು ಅವ್ರನ್ನ ಪಾಸ್ ವಿತ್ ಆನರ್ ಮಾಡಿಯೇ ಮಾಡುತ್ತೆ. ಅಂದ್ರೆ ಭಗವಂತನನ್ನ ನಂಬಿದವರಿಗೆ ಎಂದು ಮೋಸ ಆಗೋದಿಲ್ಲ. वह गुप्त होता है इसलिए क्वेश्चन उठते हैं कि क्या ऐसा हुआ. ಈಗ ತಿಳ್ಕೊಳ್ಳಿ ಇದೆಲ್ಲ ಗುಪ್ತವಾಗಿರುತ್ತೆ. ಅವಾಗ ಪ್ರಶ್ನೆ ಬರುತ್ತೆ ಯಾಕೆ ಹಿಂಗೆಲ್ಲ ಆಯ್ತಾ ಅಂತ. ಅಂದ್ರೆ ಉದಾಹರಣೆಗೆ ನಾವು ಸೀನಿಯರ್ಸ್ ಎಲ್ಲ ಕೆಲವರು ದಾದಿಯರು ಶರ ಬಿಟ್ಟಿರೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಕೆಲವರಿಗೆ ಬ್ರಹ್ಮ ಬಾಬಾ ಅವರ ಮಾತ್ರ ಕೂತಂಗೆನೆ ದೃಷ್ಟಿ ಕೊಟ್ಕೊಂಡು ಇಚ್ಛಾ ಮರಿಣಿ ಅವ್ರು ತಿಳ್ಕೊಂಡು ಪ್ರಜ್ಞೆಯಲ್ಲಿರುವಾಗ್ಲೇನೆ ಅವ್ರು ಕಣ್ಮುಚ್ಚಿ ದೇಹವನ್ನು ಬಿಟ್ರು. ಅದೇ ಆದ್ರೆ ಇನ್ನು ಕೆಲವರ ದಾದಿಯರಿಗೆ ಅವರಿಗೆ ಆಪರೇಷನ್ ಆಗಿರ್ತಿತ್ತು. ಆಪರೇಷನ್ ಎಲ್ಲ ವಾಸಿಯಾಗಿ ದೀದಿಯವರಿಗೆ ಡಿಸ್ಚಾರ್ಜ್ ಆಗೋರಿದ್ರು. ಅಂತ ಸಮಯದಲ್ಲಿ ಮತ್ತೆ ಅವ್ರು ಕೋಮಾದಲ್ಲಿ ಹೋದ್ರು. ಹೀಗೆ ಮಮಾರವರ್ಗು ಕೆಲವೊಂದ್ ಕಾಯಿಲೆ ಇತ್ತು. ನಾವು ನೋಡ್ತೀವಲ್ಲ ಗುಲ್ಜಾರ್ ದಾದಿಯವ್ರಿಗೆ ಅದೆಲ್ಲ ನೋಡಿದಾಗ ಅಯ್ಯೋ ಇಷ್ಟೆಲ್ಲ ಯೋಗ ಮಾಡಿದರೆ ದಾದಿಯರು ಅವರೆಲ್ಲ ಪರಿಪೂರ್ಣ ಕರ್ಮಾತೀತ ಅಂತ ಅನ್ಕೊಂಡಿದೀವಿ. ಆದ್ರೆ ಅವ್ರು ಇಷ್ಟು ದಿನ ಯಾಕೆ ತೊಂದ್ರೆ ಪಡ್ತಾ ಇದಾರೆ, ಅವ್ರಿಗೆ ತೊಂದ್ರೆ ಅಂತೂ ಆಗಿರ್ಬೇಕಲ್ವಾ ಅವ್ರಿಗೆ ಅಂತ ನಾವು ಪ್ರಶ್ನೆ ಹಾಕ್ಬೋದು. ನಮಗ್ ಪ್ರಶ್ನೆ ಬರ್ಬೋದು. ಕರ್ಮಾತೀತ ಆದವರು ಹಿಂಗೆಲ್ಲ ವರ್ಷಾನ್ಗಟ್ಲೆ ಪಾಪ ಅವರೆಲ್ಲ ಎಷ್ಟ್ ತೊಂದ್ರೆ ಪಟ್ರೇನು ಅಂತ ನಮಗ್ ಪ್ರಶ್ನೆ ಬರ್ಬೋದು. ಆದ್ರೆ ಬಾಬಾ ಹೇಳ್ತಾರೆ ಇಲ್ಲ, ನಾನು ಅವರಿಗೆ ಗುಪ್ತವಾಗಿ ಸಹಯೋಗವನ್ನ ಕೊಟ್ಟಿರ್ತೇನೆ. ಮೇಲ್ನೋಟಕ್ಕೆ ಅವರಿಗೆ ಮಾತಾಡೋದಿಲ್ಲ, ಅವರು ಜಾಸ್ತಿ ಏನೋ ಮಲಗಿರ್ತಾರೆ, ಅವ್ರಿಗೇನೋ ತೊಂದ್ರೆ ಇದೆ ಅಂತ ನಾವ್ ಅನ್ಕೋತಾ ಇರ್ತೀವಿ. ಆದ್ರೆ ಒಳಗೆ ನನ್ನ ಸಹಾಯ ಇರುತ್ತೆ. ಅದಕ್ಕೆ ಅವರಿಗೆ ನೋವು, ನರಳಾಟ ಇತ್ಯಾದಿಗಳು ರೋಗವನ್ನ ಅನುಭವಿಸ್ತಕ್ಕಂಥ ರೋಗದಲ್ಲಿ ನರಳಾಟ ಇರೋದಿಲ್ಲ ಅವರಿಗೆ. ಅದು ನನ್ನ ಒಳಗಿನ ಗುಪ್ತ ಸಹಯೋಗ ಆಗಿರುತ್ತೆ ಅಂತ ಬಾಬಾ ಹೇಳ್ತಾರೆ. ಆದ್ರೆ ನಿಮಗ್ ಮೇಲ್ನೋಟಕ್ಕೆ ಏನ್ ಕಾಣುತ್ತೆ, ಓ ದಾದಿಯವರಿಗೆ ಹಂಗಾಯ್ತು ಹಿಂಗಾಯ್ತು, ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ, ಅವ್ರಿಗೆ ಹಿಂಗಾಗ್ಬಾರ್ದಾಗಿತ್ತು ಅಂತ ಮೇಲ್ನೋಟಕ್ ನಾವ್ ಅನ್ಕೊಳ್ತೀವಿ. ಆದ್ರೆ ಗುಪ್ತವಾಗಿ ಬಾಬಾ ಹೇಳ್ತಾರೆ ನನ್ ಸಹಾಯ ಅವ್ರಿಗಿರುತ್ತೆ. ಲೇಕಿನ್ ಈ ಸಹಯೋಗ ರಿಟರ್ನ್ ಇದೆಲ್ಲ ಏನಂದ್ರೆ ಅವ್ರು ಮಾಡಿದ ಅವ್ರ ಯಜ್ಞಕ್ಕೆ ಆದಿಯಿಂದ ನೀಡಿದ ಸಹಯೋಗದ ಪ್ರತಿಫಲ ಅಥವಾ ಅದಕ್ಕೆ ರಿಟರ್ನ್. ಜೈಸೆ ಕಹಾವತ್ತೇನ ಆಯ್ ವೇಲಾ ಮೇ ಕಾಮ್ ಆತಾ ಹೈ. ಒಂದು ಗಾದೆ ಇದೆ ಅಂತಲ್ಲ, ಸಮಯಕ್ಕೆ ಇದು ಉಪಯೋಗ ಬರುತ್ತೆ ಅಂತ. ಹೀಗೆ ನಾವು ಮೊದಲಿನಿಂದನೂ ಯಜ್ಞಕ್ಕೇನು ನಿಸ್ವಾರ್ಥವಾಗಿ ನಿರಾಳವಾಗಿ ಮತ್ತು ಯಾವುದೇ ಪ್ರಾಮಾಣಿಕವಾಗಿ ಯಜ್ಞಕ್ಕೆ ಸ್ನೇಹ ಸಹಯೋಗಿಗಳಾಗಿದ್ರೆ ಅದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಅಗತ್ಯ ಬಿದ್ದಾಗ ನಾವು ಮಾಡಿದ ಆ ಸೇವೆಗೆ ಬಾಬರವರ ಆಶೀರ್ವಾದದ ಸಹಾಯ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ಅದು ನಮ್ ಕಷ್ಟ ಕಾಲದಲ್ಲಿ ನಮ್ಮನ್ ಕಾಯುತ್ತೆ. जो दिल से सहयोगी रहे हैं उन्हों को ऐसे समय पर एक्स्ट्रा मार्क रिटर्न के रूप में प्राप्त होती है. समझा? ಅದರಿಂದ ಮತ್ತೆ ಅದೇ ಪಾಯಿಂಟ್ ಬಾಬಾ ಹೇಳ್ತಾರೆ, ಯಾರು ಒಂದೇ ಮನಸ್ಸಿಂದ ಸಹಯೋಗಿ ಆಗಿದ್ದಾರೆ, ಬಾಬಾವರಿಗೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆ ಏನಾದ್ರೂ ಕಷ್ಟ ಕಾಲ ಬಂದಾಗ ಬಾಬಾರವರು ಅವರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನ ರಿಟರ್ನ್ ಆಗಿ ಅವರಿಗೆ ಕೊಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ಒಂದೇ ಮನ್ಸನ್ನ ನೋಡ್ತಾರೆ ಬಾಬಾ. ಒಂದೇ ಮನಸ್ಸಿಂದ ಬಾಬನಿಗೆ ಸಹಯೋಗ ಕೊಟ್ವಿ ಅಂದ್ಮೇಲೆ ಅವರ ತೊಂದರೆ ಸಮಯದಲ್ಲಿ ಬಾಬನಿಂದ ಅವರಿಗೆ ವಿಶೇಷವಾದ ಮಾರ್ಕ್ಸ್ ಅಂದ್ರೆ ಹೆಚ್ಚಿನ ಸಹಾಯ ಅನ್ನೋದು ಸಿಗುತ್ತೆ. ಸಮಜಾ ಇಸ್ ರಹಸ್ಯಕ್ಕೂ. इसलिए नष्ट मोह की विधि से एक्स्ट्रा मार्क्स की गिफ्ट से सफलता को प्राप्त कर लिया. ಹೀಗೆ ವಿಶ್ವಕಿಶೋರ್ ದಾದಾರವರು ನಷ್ಟ ಮೋಹದ ಅಂದ್ರೆ ಅವರಿಗೆ ಇಷ್ಟೆಲ್ಲ ಯಜ್ಞದ ಬಗ್ಗೆ ಜವಾಬ್ದಾರಿನ ನೋಡ್ಕೊಂಡ್ರು ಅವರಿಗೆ ಮೋಹ ಅಂತಕ್ಕಂಥದ್ದು ಇರ್ಲಿಲ್ಲ. ಹೀಗೆ ಅವರಿಗೆ ಬಾಬರವರ ಸಹಾಯದ ಹೆಚ್ಚುವರಿ ಅಂಕಗಳನ್ನ ಬಾಬಾ ಅವರಿಗೆ ಗಿಫ್ಟ್ ಆಗಿ ಕೊಟ್ಟು, ಅಂದ್ರೆ ಅವರ ಸ್ಥಿತಿಗೆ ಬಾಬಾ ಸಪೋರ್ಟ್ ಮಾಡ್ತಾರೆ. ಈ ತರದ ಸಫಲತೆಯನ್ನು ಅವರು ಪಡ್ಕೊಂಡ್ರು. तो यही विशेष रूह रूहान चली आदि रत्नों के संगठन में कैसे ಮಿಸ್ ಹೋಗಿ ಇದೇ ವಿಶೇಷವಾಗಿ ಪರಸ್ಪರ ಸಂಭಾಷಣೆ ನಡೀತು ಅಂತ ಬಾಬಾ ಹೇಳ್ತಾರೆ. ಇದು ಆದಿರತ್ನಗಳ ಸಂಘಟನೆಯಾಗಿದೆ. ಇಸ್ಲಿಯೇ ವೋ ಬಿ ಎಮರ್ಜತಿ. ಅದರಿಂದ ಆದಿರತ್ನಗಳ ಸಂಘಟನೆಯಲ್ಲಿ ಒಬ್ರು ದಾದಿಯವ್ರಿದ್ರು, ವಿಶ್ವಕಿಶೋರ್ ಬಾವ ದಾದಾರವ್ರು ಇರ್ಲಿಲ್ಲ, ಹಂಗೆಲ್ಲ ಆಗಲ್ಲ. ಅದೇಂಗ ಅವ್ರು ಅದ್ರಲ್ಲಿ ಮಿಸ್ ಆಗ್ತಾರೆ. ಆ ಹಳಬ್ರ ಗ್ರೂಪ್ ಅಲ್ಲಿ ಅಂದ್ರೆ ಎಲ್ಲಾರುನು ಎಮರ್ಜ್ ಅಲ್ಲಿ ಇದ್ರು, ಎಲ್ಲಾರು ಸಹ ಅಲ್ಲಿ ಪ್ರತ್ಯಕ್ಷವಾಗಿದ್ರು. अच्छा वो रही एडवांस पार्टी की बातें, तो आप क्या करेंगे? एडवांस पार्टी अपना काम कर रही है, आप एडवांस फोर्स बनो जिससे परिवर्तन करने का कार्य में का कोर्स समाप्त हो जाए. ಇದಿಷ್ಟು ಅಡ್ವಾನ್ಸ್ ಪಾರ್ಟಿಯವರ ಮಾತುಕತೆಗಳಾಗಿತ್ತು. ಸರಿ, ಈಗ ನೀವುಗಳೇನ್ ಮಾಡ್ತೀರಾ ನಮಗ್ ಕೇಳ್ತಾ ಇದ್ದಾರೆ.
ಅಡ್ವಾನ್ಸ್ ಪಾರ್ಟಿ ಅವರು ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ. ನೀವು ಅಡ್ವಾನ್ಸ್ ಅಲ್ಲಿ ಫೋರ್ಸ್ ತುಂಬಿ, ಅಂದ್ರೆ ನಿಮ್ಮ ಯೋಗ ಬಲ, ನಿಮ್ಮ ಮನೋಬಲವನ್ನ ಅವರಿಗೆ, ನಿಮ್ಮ ಶಕ್ತಿಶಾಲಿಯಾದ ಬಲವನ್ನ ಅವರಿಗೆ ತುಂಬಿಸಿ, ಈ ಮೂಲಕ ಪರಿವರ್ತನೆಯ ಕಾರ್ಯದಲ್ಲಿ ಫೋರ್ಸ್ ಬಂದು ಆ ಕೋರ್ಸ್ ಅನ್ನೋದು ಕಂಪ್ಲೀಟ್ ಆಗ್ಲಿ ಅಂತ. ಅಂದ್ರೆ ನೋಡಿ, ಇಲ್ಲಿ ಭಾವನೆಗಳು ಎಷ್ಟು ಕೆಲಸ ಮಾಡುತ್ತೆ. ಮಾಡೋದಿಲ್ಲ ಅಂತಲ್ಲ, ಅದಕ್ಕೆ ನಮ್ಮ ಒಳಗಿನ ಭಾವನೆಗಳು ಏನಿರ್ಬೇಕು, ಪ್ರಾಮಾಣಿಕವಾಗಿ ಭಾವಜೀವಿಗಳಾಗಿರ್ಬೇಕು. ಬರೀ ಜ್ಞಾನ ಅನ್ನೋದು ನಾವು ಹೇಳ್ತೀವಿ ಕೇಳ್ತೀವಿ, ಜ್ಞಾನ ಅನ್ನೋದು ಸ್ವಲ್ಪ ಬುದ್ಧಿಜೀವಿಗೆ ಸಂಬಂಧಪಡುತ್ತೆ. ಆದ್ರೆ ಜ್ಞಾನ ಏನ್ ಹೇಳ್ತಾ ಇದೆ ಜ್ಞಾನ? ಭಾವನಾ ಜೀವಿಗಳಾಗಿ, ಭಾವಜೀವಿಗಳಾಗಿ, ಅಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಮಾರ್ಗದಲ್ಲಿ ಏನ್ ಮಾಡ್ತಾರೆ, ಶ್ರದ್ಧಾ ಭಕ್ತಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಪುರುಷಾರ್ಥದಲ್ಲಿ ಬಾಬುವರ ಮಹಾವಾಕ್ಯಗಳಲ್ಲಿ ನಾವು ನಮ್ಗೆ ಈ ಒಂದು ಭಾವನಾತ್ಮಕತೆ ಇರ್ಬೇಕು. ಆ ಭಾವನೆಗಳ ಬಲ ತುಂಬಿ ಅಂತ ಬಾಬಾ ಹೇಳ್ತಾರೆ. ನೋಡಿ, ತಾಯಿಯ ತಂದೆಯ ಒಂದು ಈ ಜಗತ್ತಿನಲ್ಲಿ ತಂದೆ ತಾಯಿ ಆಶೀರ್ವಾದ ಅಂತಾರಲ್ಲ, ಆಶೀರ್ವಾದ ಅಂದ್ರೆ ಏನು? ಭಾವನೆ. ಇವ್ರು ಒಳ್ಳೇದಾಗ್ಲಿ, ಇವ್ರಿಗೆ ಚೆನ್ನಾಗಾಗ್ಲಿ, ಇವ್ರು ಉದ್ಧಾರ ಆಗ್ಲಿ ಅನ್ನುವಂತ ಭಾವನೆ ಏನಿದೆಯಲ್ಲ, ಅದ್ರಲ್ಲಿ ಎಷ್ಟು ಶಕ್ತಿ ಇರುತ್ತೆ. ಆ ಭಾವನೆಗಳು ಸಂಚರಿಸುತ್ತೆ ಎಲ್ಲೋ ದೂರ ದೂರದಲ್ಲಿ ಇರ್ತಕ್ಕಂಥವರಿಗೆ. ನಾವ್ ಇಲ್ಲಿ ಕೂತ್ಕೊಂಡು ಯಾರ ಬಗ್ಗೆನೂ ಒಳ್ಳೆ ಭಾವನೆ, ಶುಭ ಸಂಕಲ್ಪ, ಆಶೀರ್ವಾದ ಕೊಟ್ರೆ ಅಲ್ಲಿ ಹೋಗಿ ಅವ್ರನ್ನ ಕಾಯುತ್ತೆ. ಇಲ್ಲಿ ನಾವ್ ಯಾರಿಗೋ ಒಳ್ಳೇದ್ ಮಾಡಿದ್ರೆ ಅಲ್ಲಿ ನಮ್ಮವ್ರು ಯಾರಿಗೋ ಇನ್ಯಾರಿಗೋ ಒಳ್ಳೇದಾಗಿರುತ್ತೆ. ನಾವ್ ಇಲ್ಲಿ ಬಾಬನ್ ಮನೆ ಸೇವೆ ಮಾಡಿದ್ರೆ ಅಲ್ಲಿ ನಿಮ್ಮನೆ ಸೇವೆ ಬಾಬಾ ಮಾಡ್ತಾರೆ. ಹೀಗೆ ಈ ಭಾವನೆಗಳು ಕೆಲಸ ಮಾಡುತ್ತೆ. ಭಾವನೆಗೆ ಮೇಜರ್ ಇದು ಮಾರ್ಕ್ಸ್ ಸಿಗೋದು. ಅದರಿಂದ ಸೇವೆ ಮಾಡುವಾಗ್ಲೂ ಸಹ ನಾವು ನೋಡ್ಬೇಕು, ಹೆಸರಿಗೋಸ್ಕರ ಮಾಡಿದ್ರೆ ಇಲ್ಲೇ ಹೆಸರು ಸಿಕ್ಬಿಡುತ್ತೆ, ಅದರ ಪ್ರತಿಫಲ ಇಲ್ಲೇ ಮುಗ್ದೋಗ್ಬಿಡುತ್ತೆ. ಆದ್ರೆ ಭಾವನೆ ಅಂತಕ್ಕಂತಹದ್ದು ಅದು ಈಗ್ಲೂ ಎಲ್ರಿಗೂ ತಲುಪುತ್ತೆ, ಮತ್ತೆ ಸತ್ಯುಗದವರೆಗೆ ಮತ್ತೆ ಮತ್ತೆ ಮುಂದುವರಿಯುತ್ತೆ. ಅದಕ್ಕಾಗಿ ನಾವು ಭಾವನೆಯಿಂದ, ಪ್ರೀತಿಯಿಂದ ಬಾಬನ ಸೇವೆ ಮಾಡ್ಬೇಕು, ಪುರುಷಾರ್ಥ ಮಾಡ್ಬೇಕು, ಅಡ್ವಾನ್ಸ್ ಪಾರ್ಟಿಗೆ ನಾವು ಸಹಯೋಗ ಕೊಡ್ಬೇಕು. ಇದೆಲ್ಲ ಭಾವನೆಗಳು ಕಣ್ಣಿಗೆ ಕಾಣದೇ ಇರ್ತಕ್ಕಂತಹದ್ದು. ಈ ಬುದ್ಧಿಜೀವಿಗಳು ಮಾಡ್ತಕ್ಕಂಥ ಸೇವೆ ಎಲ್ರ ಕಣ್ಣಿಗೆ ಮಿಂಚುವಂಗೆ ಕಾಣ್ತಾ ಇರ್ತದೆ. ಅದು ಬಾಬಾ ಒಪ್ತಾ ಇಲ್ಲ. ನೀವು ಗುಪ್ತವಾಗಿ ಮಾಡಿ, ಭಾವನಾತ್ಮಕವಾಗಿ ಮಾಡಿ, ಶಕ್ತಿ ತುಂಬಿ ಸಫಲತೆಯನ್ನ ಆದಷ್ಟು ಬೇಗ ತನ್ನಿ ಅಂತ ಬಾಪ್ದಾದ ವಿಶೇಷವಾಗಿ ಇವತ್ತಿನ ಇದ್ರಲ್ಲಿ ತಿಳಿಸ್ತಾ ಇದ್ದಾರೆ. सृष्टि के विनाश की बात अलग, अपने को एवर रेडी रखना अलग बात है. ಜಗತ್ ಯಾವತ್ ನಾಶ ಆಗುತ್ತೆ ಅಂತ ಕ್ವಶನ್ ತಗೋಬೇಡ, ಅದನ್ನ ಸೈಡ್ ಗಿಡಿ. ಆದ್ರೆ ನಿಮ್ಮ ಅಂತಿಮ ಶ್ವಾಸ ಯಾವಾಗ ಆಗ್ಬಹುದು? ಮಧ್ಯದಲ್ಲಿ ಆಗ್ಬೋದಲ್ಲ. ಪ್ರಪಂಚ ವಿನಾಶ ಆಗೋವರೆಗೂ ನಾವು ಬದುಕಿರ್ತೀವಿ ಅನ್ನೋದೇನ್ ಗ್ಯಾರಂಟಿ? ನಿಮ್ಮನ್ನ ಎವರ್ ರೆಡಿ ಇಟ್ಕೊಳ್ಳುವಂತಹದ್ದು ಅದು ಬೇರೆ ವಿಷಯ. ಇಸ್ಲಿಯೇ ಉಸ್ಸೆ ನಹಿ ಮಿಲಾನ, ಅದನ್ನ ನಮ್ಮ ಸಾವು ಅಥವಾ ನಮ್ಮ ಅಂತ್ಯ, ವಿಶ್ವದ ಅಂತ್ಯ ಎರಡು ಸಬ್ಜೆಕ್ಟ್ ಅನ್ನು ಮಿಕ್ಸ್ ಮಾಡ್ಬೇಡಿ. ಪ್ರಪಂಚ ಯಾವಾಗಾದ್ರೂ ಹೋಗ್ಲಿ ಇರ್ಲಿ, ಆದ್ರೆ ನಮ್ಮ ಅಂತ್ಯ ಬರೋಕೆ ಮುಂಚೆ ನಾವು ತಯಾರಾಗೋಣ. ಭಿನ್ನ ಭಿನ್ನ ಆತ್ಮೋं का भिन्न भिन्न पार्ट है, इसलिए ये नहीं सोचो कि मेरा एडवांस पार्टी में तो नहीं है, या मेरा तो विनाश के बाद भी पार्ट है, कोई आत्माओं का है, लेकिन मैं एवर रेडी रहूं, नहीं तो अलबेले का अंश प्रकट हो जाएगा. एवर रेडी रहो. ನೀವು ಈ ನಾಳೆದನ್ನ ಏನು ನಿಮ್ ಕೈಯಲ್ಲಿ ಇಲ್ಲ, ನೀವು ಪ್ಲಾನ್ ಹಾಕಕ್ ಬರೋದಿಲ್ಲ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಎಲ್ರದ್ದು ವಿಭಿನ್ನವಾದಂತಹ ಪಾತ್ರಗಳಿರುತ್ತೆ. ಅದ್ರಿಂದ ನಾನು ಅಡ್ವಾನ್ಸ್ ಪಾರ್ಟಿಗೆ ನನ್ ಪಾತ್ರ ಇರುತ್ತೋ ಇಲ್ವೋ, ಅಥವಾ ವಿನಾಶ ಆದ್ಮೇಲೆ ನನ್ ಪಾರ್ಟ್ ಏನಿರುತ್ತೆ, ವಿನಾಶ ಆದ್ರೂ ನಾನು ಇದೇ ಪ್ರಪಂಚದಲ್ಲಿ ಹುಟ್ಟು ಬರ್ತೀನೋ ಅಥವಾ ಮತ್ತೆ ನಾನು ಕರ್ಮಾತೀತ ಆಗಿ ಹೋಗ್ತೀನೋ ಅಂತ ನೀವು ಬರೀ ದ್ವಂದ್ವ ಮಾಡ್ಕೋಬೇಡಿ. ಒಂದ್ ಕ್ಲಾರಿಟಿ ಇಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಕರೀತಾರೆ, ನಾನು ಅವಾಗ ಒಂದೊಂದು ಅಂತ್ಯದ ಗಳಿಗೆ ಬರುತ್ತೆ, ನಾನು ಹೋಗ್ಲಿಕ್ಕೆ ಎವರ್ ರೆಡಿ ಇರ್ಬೇಕಷ್ಟೆ. ಎವರ್ ರೆಡಿ ಅಂತಂದ್ರೆ ನನ್ನ ಒಂದು ಸ್ಥಿತಿ ಆತ್ಮಸ್ಥಿತಿ ಇರ್ಬೇಕು, ಪಾಪ ಕಳ್ಕೊಂಡು ನಾನು ಪುಣ್ಯ ಕಟ್ಕೊಂಡು ದೇವತಾ ಗುಣಗಳನ್ನೆಲ್ಲ ಸಂಪನ್ನ ಆಗಿರ್ಬೇಕು. ಆ ರೀತಿನಲ್ಲಿ ಹೋದ್ರೆ ನಾನು ಸೀದಾ ದೇವತೆಯ ಟಿಕೆಟೇ ಸಿಗುತ್ತೆ ನಮ್ಗೆ. ಈ ಕಲಿಯುಗದ ಟಿಕೆಟ್ ಮತ್ತೆ ಬರಬಾರ್ದು ವಾಪಸ್, ಇಲ್ಲೇ ಸೀದಾ ಸತ್ಯಕ್ಕೆ ಹೋಗ್ಬೇಕು. ಆ ತರ ನಾವು ಪುರುಷಾರ್ಥ ಮಾಡಿದ್ರೆ ಅದೇ ನಮ್ಗೆ ಕ್ಲಾರಿಟಿ, ನಮ್ಮ ಬುದ್ಧಿ ಸ್ಪಷ್ಟ ಇದ್ರೆ ಅದೇ ಆಗುತ್ತೆ. ಇಲ್ಲದೆ ಇದ್ರೆ ನಮ್ಗೇನು ನಮ್ಮ ಈ ಸಾವು ವರ್ತಮಾನ ಜಗತ್ತಿನಲ್ಲಿ ನನ್ನ ಅಂತಿಮ ಶ್ವಾಸ, ಅದರ ನಂತರದ ಮುಂದಿನ ಜನ್ಮ ನಾನು ದೇವತಾ ಜನ್ಮ, ಈ ಬಗ್ಗೆ ನಮ್ಗೆ ಸ್ಪಷ್ಟ ನಿಲುವು ಇರ್ಲಿಲ್ಲ ಅಂದ್ರೆ ಆಲಸ್ಯ ಅಥವಾ ಅಲಕ್ಷ್ಯತನದಲ್ಲಿ ಬಂದ್ಬಿಡ್ತೀವಿ. ಮತ್ತೆ ಅದೇ ಕೊನೆಯಲ್ಲಿ ಫೈನಲ್ ಆಗ್ಬಿಡುತ್ತೆ. ಅಂದ್ರೆ ಅರ್ಧಂಬರ್ಧ ಆಗಿ ದೇಹ ಬಿಡ್ತೀವಿ, ಮತ್ತೆ ಅರ್ಧಂಬರ್ಧ ಮಾಡ್ಕೊಂಡು ಇಲ್ಲೇ ಹುಟ್ಬೇಕಾಗತ್ತೆ. ಅದರಿಂದ ನೀವು ಎವರ್ ರೆಡಿ ಇರಿ, ನೀವು ರೆಡಿ ಆಗಿರಿ. ಸತ್ಯುಗ ಯಾವಾಗಾದ್ರೂ ಬರುತ್ತೆ, ಕಲಿಯುಗ ಯಾವಾಗಾದ್ರೂ ಹೋಗುತ್ತೆ, ಆದ್ರೆ ನಾವು ದೇವತಾ ಪಾತ್ರಕ್ಕೆ, ದೇವತಾ ಗುಣಗಳಿಗೆ ನಾವು ರೆಡಿ ಆಗಿರ್ಬೇಕು. ಬಾಪ್ದಾದ ನಮ್ಗೆ ಇಷ್ಟೆಲ್ಲ ಅಡ್ವಾನ್ಸ್ ಅಲ್ಲಿ
ತಯಾರು ಮಾಡಿ ನಮ್ಮನ್ನ ಸಾಕ್ಷಾತ್ ದೇವಿ ದೇವತೆ ಮಾಡ್ತಾ ಇದ್ದಾರೆ. ಮತ್ತು ಹಿರಿಯರ ಆದರ್ಶಗಳನ್ನೆಲ್ಲ ನಮಗೆ ತೋರಿಸಿದ್ರು. ಮತ್ತು ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಗಳು ಅಂತಾರಲ್ಲ, ಹಾಗೆ ಅಡ್ವಾನ್ಸ್ ಪಾರ್ಟಿನೂ ಒಂದು ಅಗೋಚರ ದೈವಿ ಶಕ್ತಿಗಳು, ದೇವದೂತರವರು. ಅವರ ಒಂದೆಲ್ಲಾನು ಒಂದು ಪ್ರಕ್ರಿಯೆ, ಅವರ ಒಂದು ಕಾರ್ಯಗಳು ಹೇಗ್ ನಡೀತಾ ಇದೆ, ನಾವು ಅವರಿಗೆ ಹೇಗೆ ಬೆಂಬಲ ಕೊಡ್ಬೇಕು, ಆ ಮೂಲಕ ಅವರ ಅಗೋಚರ ದೇವತೆಗಳ ಶಕ್ತಿಯನ್ನ ನಮಗೂ ಅವ್ರು ಸಪೋರ್ಟ್ ಮಾಡ್ತಾರೆ. ನಾವು ಯೋಗ ಬಲದ ಸಪೋರ್ಟ್ ಅನ್ನ, ಸಾತ್ವಿಕ ಬಲದ ಸಪೋರ್ಟ್ ಅನ್ನ ಅವ್ರಿಗೆ ಮಾಡಿದ್ರೆ, ಅವರು ಸಾಕಾರ ಪ್ರಪಂಚದಲ್ಲಿ ಇರ್ತಕ್ಕಂಥ ನಮ್ಮನ್ನ ಆಶೀರ್ವದಿಸ್ತಾರೆ. ಅವ್ರ ಬಲನೂ ನಮಗ್ ಬೇಕು. ಹೀಗೆ ಅಡ್ವಾನ್ಸ್ ಪಾರ್ಟಿ ಸೂಕ್ಷ್ಮವಾಗಿರ್ತಾರೆ, ನಾವು ಸ್ಥೂಲದಲ್ಲಿದ್ದೀವಿ. ಒಬ್ಬರಿಗೊಬ್ಬರಿಗೆ ಸಮನ್ವಯತೆಯಿಂದ ನಾವು ಹೇಗೆ ಸತ್ಯುಗವನ್ನ ಪುನರಾರಂಭಿಸ್ಬೇಕು ಅಂತ ಎಲ್ಲ ತಿಳಿಸಿದ ಬಾಪ್ದಾದರವರಿಗೆ ನಿಮ್ಮೆಲ್ಲರ ಮನಪೂರ್ವಕವಾದ ಧನ್ಯವಾದಗಳು. ಮತ್ತು ಬಾಬಾವರ ವಾಕ್ಯಗಳನ್ನ ಶ್ರದ್ಧೆ ಪ್ರೀತಿಯಿಂದ ಕೇಳಿ ಅದನ್ನೆಲ್ಲ ಧಾರಣೆ ಮಾಡ್ಕೊಳ್ತಕ್ಕಂತಹ ತಮ್ಮೆಲ್ರಿಗೂ ಸಹ ವಂದನೆಗಳು ಮತ್ತು ಧನ್ಯವಾದಗಳು.